ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದಂತಹ ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಬಸವಾದಿ ಶಿವಶರಣೆಯರನ್ನು ಸ್ಮರಿಸಿ, ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರವರು, ಕೈಯಲ್ಲಿ ಹಣ್ಣಿದ್ದಂತೆ, ಕೈಯಾಗ ಹಣ್ಣು ಐತಂತ, ಕೈಯಾಗಿನ ಹಣ್ಣು ತಿನ್ನಬೇಕಿಲ್ಲ, ಯಾರ ಕೈಯಲ್ಲಿ ಹಣ್ಣಿದ್ದಂತೆ ಕೊಂಬೆ ಬಾಗಿಸಿ, ಮರನೇರಿ ಕೊಂಬೆ ಬಾಗಿಸಿ ಕಾಯ ಕೊಯ್ದು ತಿಂಬ ಅರೆ ಮರುಳರಂತೆ ಅಂತ ನೋಡಿ, ಎಷ್ಟು ಚಂದ ಹೇಳ್ತಾರೆ ನೋಡಿ, ಎಷ್ಟು ಅದ್ಭುತ ಮಾತು. ಕೈಯಾಗ ಹಣ್ಣು ಐತಿ, ಸುಮ್ಮನೆ ಹೆಚ್ಕೊಂಡು ತಿನ್ನಬೇಕಿಲ್ಲ, ಅದನ್ನು ಬಿಟ್ಟು ಕೈಯಾಗಿನ ಹಣ್ಣು ಬಿಟ್ಟು ಮರ ಏರಿ ಟೊಂಗಿ ಬಾಗಿಸಿ ಕಾಯಿ ಕೋದು ಆ ಕಸುಗಾಯಿನ ಹೆಚ್ಚು ತಿಂದ್ರಂತ. ಹಂಗೆ ಅರೆ ಮರುಳರಂತೆ ಅನಾದಿ ಮೂಲದೊಡೆಯ, ಅನಾದಿ ಅಂದ್ರೆ ಮೊದಲಿದ್ದದ್ದು, ಪೂರ್ವದಲ್ಲಿದ್ದದ್ದು, ಈ ಸೃಷ್ಟಿ ಆಗೋದಕ್ಕಿಂತ ಮೊದಲಿದ್ದದ್ದು, ಸೂರ್ಯಚಂದ್ರರು ಬರೋದಕ್ಕಿಂತ ಮೊದಲಿದ್ದದ್ದು, ಗಾಳಿ ಬೀಸೋದಕ್ಕಿಂತ ಮೊದಲಿದ್ದದ್ದು, ಅಂದ್ರೆ ನಿರಾಕಾರ ಸ್ವರೂಪನಾದಂಥ ಪರಮಾತ್ಮ ಒಬ್ಬನ ಇದ್ದಂಥ, ಅದಕ್ಕೆ ಅನಾದಿ ಅಂತ ಕರೀತಾರೆ. ಅದಕ್ಕೆ ಅನಾದಿ. ಅನಾದಿ ಮೂಲದೊಡೆಯ ತನ್ನ ಕರಸ್ಥಲ ಮನಸ್ಥಲದಲ್ಲಿ ತಾದಾನಂತ. ಅನಾದಿ ಮೂಲದೊಡೆಯ ಅಂದ್ರೆ ಯಾರು? ಪರಮಾತ್ಮ ತನ್ನ ಅಂಗೈ ಒಳಗೆ ಲಿಂಗ ಆಗ್ಯದಾನಂತ, ಮನಸ್ಸಿನೊಳಗೆ ಪ್ರಾಣಲಿಂಗ ಆಗ್ಯದಾನಂತ, ಭಾವದೊಳಗೆ ಭಾವಲಿಂಗ ಆಗ್ಯದಾನಂತ. ಇಂಥ ಅನಾದಿ ಮೂಲದೊಡೆಯನಾದಂತಹ ಕರಸ್ಥಲದಲ್ಲಿರ್ತಕ್ಕಂಥ ಲಿಂಗವನ್ನು ಬಿಟ್ಟು ಹಲವು ದೇವರುಂಟು, ಹಲವು ಲಿಂಗ ಉಂಟು ಎಂದು ಹರಿದು ಹಂಬಲಿಸುವ ಈ ಸೂಳೆಗೆ ಹುಟ್ಟಿದವರಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಿಲ್ಲ, ಮುಕ್ತಿ ಎಂಬುದು ಎಂದೆಂದಿಗೂ ಇಲ್ಲ ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತೇಳಿ ಸ್ವತಃ ಯಡಿಯೂರು ಸಿದ್ಧಲಿಂಗೇಶ್ವರ ಶಟಸ್ಥಲ ಜ್ಞಾನ ಸಾರಾಮೃತದಲ್ಲಿ ಈ ವಚನ ಸ್ಪಷ್ಟವಾಗಿ ಬರಿತಾರೆ. ತಿಳ್ಕೊಬೇಕು ನಾವು. ಸಿದ್ಧಲಿಂಗೇಶ್ವರಂತವ್ರು ಈ ರೀತಿ ಹೇಳ್ತಾರ ಅಂತಂತಂದ್ರೆ ಮತ್ತಿನ್ನು ಯಾವಾಗ ಪರಮಾತ್ಮನ ಪೂಜಿಸೋದು? ನಾಳೆ ಮಾಡಿದ್ರೆ ಅತ್ತಾಡ್ರಿ, ಅದು ಮನಸ್ಸ ಭಾಳ ಕೆಟ್ಟದು. ಈ ಹುಡುಗರು ಏನು ಮಾಡ್ತಿರ್ತಾವಂತ, ಇವತ್ತಿಂದು ನಾಳೆದು ಕೂಡಿ ನಾಡ್ದ ಓದಿಬಿಡೋಣಂತಾವಂತ. ಹಂಗೆ ಸುಮ್ಮನೆ ಹೇಳ್ತೇನೆ ನಿಮಗೆ. ಮತ್ತೇನು ಮಾಡ್ತಾವಂತ, ಇಲ್ಲ ರಾತ್ರಿ ಬಡ 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 3ಕ್ಕೆ ಎದ್ದು ಬಿಡೋನು, 7 ಮಠ ಎಲ್ಲಿ ಮಿಸಿಗಾಡ್ದಂಗೆ ಏನೇನು ಉಳ್ದಾವ ಎಲ್ಲ ಒಮ್ಮೆಗೆ ಓದಿಬಿಡೋಣಂತಾವಂತ. ಸುಮ್ಮನೆ ಸ್ವಭಾವ ಹೇಳ್ತೇನೆ. ಆ ಹುಡುಗರು ನಮ್ಮನ್ನು ಭೇಟಿ ಆದಾಗ ಹೇಳ್ತಿರ್ತಾವೆ, ಹಿಂಗೆ ಅನ್ಕೊಂತೀವ್ರಿ, ಹಿಂಗೆ ಆಗೋದಿಲ್ಲ ರೀ ಅಜ್ಜಾರ, ಇದಕ್ಕೆ ಏನು ಮಾಡ್ಬೇಕ್ರಿ ಅಂತ ಕೇಳ್ತಿರ್ತಾವೆ. ಅವೆಲ್ಲ ಕಾಲೇಜಿಗೆ ಹೋಗೋರು, ಹೈಸ್ಕೂಲಿಗೆ ಹೋಗೋರು. ಮತ್ತು 3 ಆಕತಿ, ಅದು ಗಂಟೆ ಹೊಡ್ಯಾಕೆ ನಿಂದಿರ್ತೈತಿ. ಮತ್ತು ಅವಾಗ ಮನಸ್ಸು ಹೇಳ್ತತಿ, ಈಗೇನು ಮಾಡ್ತೀವಿ ತಗೋ, ಇವನ್ನೆಲ್ಲ ಕೂಡಿ ಒಮ್ಮೆಗೆ ಮಾಡಿ ಅಂತಿ ಮತ್ತು ಹೇಳ್ತತಿ. ಮತ್ತು ಅದನ್ನು ಬಂದ್ ಮಾಡೋದು, ಮತ್ತು ಮಕ್ಕೊಳ್ಳೋದು, ಮತ್ತೇನು ಮಾಡೋದಂತ, ಮತ್ತು ಸಂಕಲ್ಪ ಮಾಡೋದಂತ. ಏನಿಲ್ಲ, ಈ ತಿಂಗಳಂಕ್ರು ಹಿಂಗೆ ಹೋಗೈತಿ, ಮುಂದಿನ ತಿಂಗಳು ಮಾತ್ರ ಎಲ್ಲ ಒಮ್ಮೆಗೆ ಮುಗಿಸೇ ಬಿಡೋದು ನೋಡಂತಾರಂತ. ನೋಡ್ರಿ ನೀವು ಮಜಾ. ಮತ್ತು ಈ ತಿಂಗಳು ಹೋಗಿ ಮುಂದಿನ ತಿಂಗಳು ಬರ್ತೈತೆ ಅಂತ, ಮುಂದಿನ ತಿಂಗಳು ಅದನ್ನ ಮಾಡಕ್ಕಸ್ತೈತೆ ಅಂತ. ಹಂಗೂ ಹಿಂಗೂ ಇದು 1 ತಿಂಗಳು ಹೋತು, ಇವು 2 ತಿಂಗಳದ್ದು ಒಮ್ಮೆಗೆ 3ನೇ ತಿಂಗಳನ್ನ ಮುಗಿಸ್ಬಿಡೋದು ತಗೋಂತಂತ. ಮತ್ತು ಮುಗಿಸೋದ್ರೊಳಗನ ಅಲ್ಲೇ ಮುಲ್ಕಿ ಪರೀಕ್ಷೆನ ಬಂತಂತ. ಅಜ್ಜ ಕತೆ ಹೇಳ್ತಿದ್ನಿ ಹಿಂದೆ. ಮುಗಿಸೋದ್ರೊಳಗನ ಮುಲ್ಕಿ ಪರೀಕ್ಷೆ ಬಂತಂತ, ಕುಂತರಂತ, ಪ್ರಶ್ನೆ ಪತ್ರಿಕೆಯನ್ನು ಬಂತಂತ, ಉತ್ತರ ಪತ್ರಿಕೆ ಉತ್ತರ ಬರೆಯೋಕೆ ಪೇಪರು ಬಂತಂತ. ಆ ಪ್ರಶ್ನೆಗಳು ನೋಡಿದ್ರೆ ಭಾಳ ಸರಳ ಇದ್ವಂತ. ಆದ್ರೆ ಸರಳ ಏನೋ ಅದಾವ ಖರೆ, ಸರಳ ಇದ್ದಂಥ ಪ್ರಶ್ನೆಗಳಿಗೆ 3 ತಾಸು ಅಲ್ಲಿ ಕುಂತದಕ್ಕೆ ಉತ್ತರ ಬರಿಬೇಕಾದ್ರೆ 3 ವರ್ಷ ಕಳೆದಂಗೆ ಆತಂತ. ದುರಂತ, ಈ 3 ತಾಸು ಸುಖದಿಂದ ಕಳಿಬೇಕಾಗಿದ್ರೆ 3 ತಿಂಗಳು ಕಷ್ಟಪಟ್ಟಿದ್ರೆ 3 ತಾಸು ಸರಳಕ್ಕಿತ್ತು. ಅಲ್ಲಿ 3 ತಿಂಗಳು ಸುಖಪಟ್ಯ, ಇಲ್ಲಿ 3 ತಾಸು ನನಗೆ ಕಳಿಲಿಕ್ಕೆ ದುಃಖ ಆಗಕತ್ತು. 3 ತಾಸಿನ ಜೀವನ ಮುಂದೆ 1 ವರ್ಷಕ್ಕೆ ಅದು ಸಂಬಂಧಪಡ್ತೈತಿ. 3 ತಾಸಿನಾಗ ಏನಾರ ಮುರಾಬಟ್ಟೆ ಆತು 1 ವರ್ಷ ಮತ್ತು ಹಿಂದೆ ಕುಂದ್ರಸಕ್ಕೆ ಹಸ್ತತಿ. ಇದು ವಿದ್ಯಾರ್ಥಿಗಳ ಜೀವ. ನೋಡ್ರಿ ನೀವು 365 ದಿನ ಹೋಗಿದ್ದು ಟೆಸ್ಟ್ ಮಾಡಕ್ಕೆ 8 ದಿನ ಇಡ್ತಾರವರು, 3 ತಾಸು ಕೊಡ್ತಾರವ್ರು. ನೀ ಏನಾರ ಮಾಡು 3 ತಾಸಿನಾಗ ಕರೆಕ್ಟ್ ಬರೆದು ಕೊಡು ಅಂತ ಹೇಳ್ತಾರವ್ರು. ಅಕಸ್ಮಾತ್ ನೀ ಬರೆದು ಕೊಡಲಿಲ್ಲ ಅಂದ್ರೆ ಮುರಾಬಟ್ಟಿ ಹಿಂದೆ ಕುಂದ್ರು, ಯಾವ ಜಾಗದಾಗಿದ್ದು ಅಲ್ಲೇ ಇರು ನೋಡ್ರಿ. ಅದಕ್ಕೆ ನಾವು ಆ ಹುಡುಗರು ಹೆಂಗೆ ನಾಳೆ ಆತಾಳ, ನಾಡ್ದಾತಾಳ, ಅಚ್ಚಿ ನಾಡ್ದಾತಾಳ ಅಂತ ಹಿಂಗೆ ಆಲಸ್ಯಕ್ಕೆ ಬಿದ್ದು ದಿನಗಳನ್ನು ದೂಡಿ ಒಮ್ಮೆಗೆ ಪರೀಕ್ಷಾ ಸಮಯ ಹತ್ತಿರ ಬಂದಾಗ ಖಿನ್ನತೆಗೆ ಒಳಗಾಗಿ, ಮಾನಸಿಕಕ್ಕೆ ಒಳಗಾಗಿ, ಅಯ್ಯೋ ನಾನು ಓದಲಿಲ್ಲ ಅಂತ ಹೆಂಗೆ ಪೇಚಾಡ್ತಾವ, ಹಂಗೆ ಮನುಷ್ಯನೂ ಕೂಡ ನಾಳೆ ಮಾಡಿದ್ರಾತ, ನಾಡ್ದು ಮಾಡಿದ್ರಾತ, ಮತ್ತು ಮುಂದಿನ ವಾರ ಮಾಡಿದ್ರಾತಾಳ. ಹಿಂಗೆ ಮಾಡಿ ಎಲ್ಲ ಹೋಗಿ ಕೊನೆಗೆ ಮುಪ್ಪಿನ ಕಾಲ ಬರ್ತೈತೆ ಅಂತ. ಮುಪ್ಪಿನ ಕಾಲ ಬಂದಾಗ ಅವನ ನೆನಸಾಕ ಹೊಕ್ಕಾನಂತ. ಆವಾಗ ಶರೀರ ತನ್ನ ನಿಯಂತ್ರಣ ತಪ್ಪಿಬಿಟ್ಟಿರ್ತೈತಿ, ನಾನಾ ಥರದ ರೋಗಗಳ ಗೂಡಾಗಿ ಬಿಟ್ಟಿರ್ತೈತಿ. ಆವಾಗ ನಮ್ಮಂಥವ್ರು ಯಾರ ಪ್ರವಚನಕ್ಕೆ ಬಂದಿರ್ತಾರಂತ, ಕೇಳಿ ಹೋಗಿ ಹೇಳ್ತಾರಂತ, ಏನು ಪ್ರವಚನ, 4 ಮಾತು ಕೇಳಿಬಿಟ್ರೆ ಎಂಥ ಶಾಂತ, ಎಂಥ ಸಮಾಧಾನ, ಜೀವನ ಅಂದ್ರೆ ಇದು ಭಾಳ ಸರಳ ಐತಿ ಬಿಡಂತ, ಮನಸ್ಸು ಹಗರಾಗಿ ಬಿಡ್ತೈತೆ ಅಂತ ಇವ್ರು ಹೋಗಿ ವರ್ಣನ ಮಾಡಕ್ಕೆ ನಿಂದಿರ್ತಾರಂತ. ಏನು ನಾನು ಬರ್ಬೇಕಂತೀನಿ, ಎಲ್ಲ ಮುಗ್ದ ಹೋಗೈತೆ ಅಂತ ಅವ್ರು ಅಂತಾರಂತ. ಹಿಂಗಾಗಿ ಬಿಡ್ತೈತಿ. ಅದಕ್ಕೆ ಯಾವ ಹೊತ್ತಿನಾಗ ಏನು ಬರ್ತೈತೆ ಗೊತ್ತಿಲ್ಲ.
ಬರೋದು ಏನು ಮಾತ್ರ ಬರ್ತೈತೆ ಗೊತ್ತಿಲ್ಲ. ಈಗೇನು ಇದೀವಲ್ಲ ಇದ ಖರೆ, ಈಗಿದ್ದದ್ದು ಇನ್ನೊಂದು ತಾಸಿಗೆ ಇರೋದಿಲ್ಲ, ಈಗಿದ್ದದ್ದನ್ನು ಇನ್ನೊಂದು ತಾಸಿಗೆ ಬಯಸಿದ್ರೆ ಸಿಗೋದಿಲ್ಲ. ಅದಕ್ಕೆ ಈಗಲೇ ಮಾನವ, ನಾಳೆ ಎನಬೇಡ, ಇಂದೇ ಮಾನವ, ಇಂದೇ ಮಾನವ, ಅಂದು ಇಂದು ಮತ್ತೊಂದೆನಬೇಡ, ದಿನವಿಂದೇ ಶಿವಶರಣೆಂಬವಂಗೆ, ದಿನವಿಂದೇ ಹರಶರಣೆಂಬವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗಮ ದೇವರ ಮಾಡದೆ ನೆನೆವಂಗೆ ಅಂತ ಹೇಳ್ತಾರೆ ನೋಡಿ ಬಸವಣ್ಣವ್ರು. ದಿನ ನೋಡಬಾರ್ದಂತ ಪರಮಾತ್ಮನ ನೆನೆಸಾಕ, ದಿನ ನೋಡಬಾರ್ದಂತ. ಸೋಮವಾರ ಚಲೋ ಬಸವಣ್ಣ ದೇವ್ರ ಗುಡಿ ಕಾಯಿ ಹೊಡಸು, ಮಂಗಳವಾರ ಚಲೋ ದೇವಿಗೆ ಹೋಗಿ ಗುಡಿ ತುಂಬು, ಬುಧವಾರ ಚಲೋ, ಗುರುವಾರ ಚಲೋ. ಅವ್ರಂತಾರೆ ಯಾವ ವಾರನೇ ಇಲ್ಲ ಅಂತ ನಮಗೆ ನೋಡಿ, ವಾರನೇ ಇಲ್ಲ, ವಾರ ಅನ್ನೋದನ ಇಲ್ಲ ನಮಗ. ವಾರವೆಂದರೆಯ ಸಂಗಯ್ಯ, ಹಗಲೆಂದರೆಯ ಸಂಗಯ್ಯ, ಇರುಳೆಂದರೆಯ ಸಂಗಯ್ಯ, ನಿಮ್ಮವ ಪೂಜಿಸಿ ನನ್ನವ ಮರೆದನಯ್ಯ ಸಂಗಯ್ಯ ಅಂತ ತಿಳ್ಕೊಂಡು ಹೇಳ್ತಾರ. ಅದಕ್ಕೆ ಕಾಲಹರಣ ಧ್ಯಾನ ಯಾವಾಗ ಮಾಡ್ಬೇಕಂದ್ರೆ ಅದಕ್ಕೆ ನಾವು ಹರೇದ ವಯಸ್ಸು ಅನ್ನುವಂಥದ್ದು ಜಾರಿ ಹೋಗೋಕ್ಕಿಂತ ಮೊದಲು ಪರಮಾತ್ಮನ ಪೂಜಿಸ್ಬೇಕಂತ, ಅವನ ಧ್ಯಾನಿಸ್ಬೇಕಂತ, ಅವನ ಸ್ಮರಿಸ್ಬೇಕಂತ, ಅವನ ಕೊಂಡಾಡಬೇಕಂತ. ನಾವೇನು ಮಾಡಿಬಿಡ್ತೀವಿ, ಅಜ್ಞಾನದ ಮಾತು ಕೇಳಿ ಅವಿವೇಕಿಗಳಾಗಿ, ಆ ಅವಿವೇಕ ಅನ್ನುವಂಥದ್ದು ಅಜ್ಞಾನ ಅನ್ನುವಂಥದ್ದಕ್ಕೆ ಒಳಗಾಗಿ ಬುದ್ಧಿಗೇಡಿಗಳಾಗಿ ಹೊತ್ತು ಕಳೆದು ಬಿಡ್ತೀವಿ. ಹೊತ್ತು ಕಳೆದು ಕಣ್ಣು ಜಗ್ಗಿ ಒಳಗೆ ಹೋಗಿ ಪರಮಾತ್ಮ ಒಂದು ಆರ್ಡರ್ ಕೊಡ್ತಾನವ. ತಲೆಗಿನ ಕೂದಲ ಬೆಳಗ್ಗೆ ಮಾಡಿ ನೋಡ್ತಾನ, ವಯಸ್ಸಾದವಂತ ತಿಳ್ಕೋ ಈಗಾರ ಬಾ ಅಂತಾನ. ಮತ್ತು ಅವನ ಕಣ್ಣಾಗ ಮಣ್ಣುಗ್ಗಿ ಕರೆ ಬಣ್ಣ ಬಡ್ಕೊಳ್ಳೋದು, ಮತ್ತು ಕರೆ ಬಣ್ಣ ಬಡ್ಕೊಳ್ಳೋದು. ಮತ್ತು ಹೇಳ್ತಾನವ ಮೊಣಕೈ ಹಿಡಿಸಿ ನೋಡ್ತಾನ. ಮತ್ತು ಹೋಗಿ ಏನೇನಾರ ಮಾಡಿ ಔಷಧ ಹಚ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಮತ್ತೆ ಬಂದು ಜಿಗದಾಡೋದು. ಪುನಃ ಈಗ ತಲೆಯಾಗಿನ ಕೂದಲ ಬೆಳಗ ಮಾಡಿ ನೋಡಿದೆ, ಸೊಂಟ ಬಂಟ ಎಲ್ಲ ಹಿಡಿದು ನೋಡಿದೆ, ಇನ್ನೂ ಬುದ್ಧಿ ಬರೋದಲ್ಲಿ ಇವಂಗ ಅಂತೇಳಿ ಮತ್ತೆ ಕಣ್ಣು ಕಾಣದಂಗೆ ಮಾಡ್ತಾನಂತ. ಮತ್ತು ಎರಡು ಕಣ್ಣಿಗೆ ಮತ್ತೆ ಎರಡು ಕಣ್ಣು ಜೋಡಿಸ್ಕೊಂಬರೋದು. ಹೀಗೆಲ್ಲ ನೋಡಿ ಕೊನೆಗೆ ಅಂತಾನಂತವ ಏನು ಮಾಡಿದ್ರು ನೀವು ನನ್ನ ಕಡೆ ಹೆಸನ ಆಗೋಲ್ದಲ್ಲ. ಆತು ಬಿಡು, ತೊಗಲಿನ ಚರ್ಮ ಆದ್ರೆ ಮಾತು ಕೇಳ್ತತಿ, ಇದು ಮನುಷ್ಯ ಚರ್ಮ ಕೇಳೋದಿಲ್ಲ ಬಿಡಿ, ಹೋಲ್ ಬಿಡಿ ಇದ್ದಂಗೆ ಅಂಥೇಳಿ ತೊಗಲಿನ ಚರ್ಮ ಮಾತು ಕೇಳ್ತೈತಿ. ಅಂದ್ರೆ ಇವು ಅದಾವಲ್ಲ ಇರ್ತಾವಲ್ಲ, ಒಮ್ಮೆ ಬಿಟ್ಟು 4 ಸಲ ಬಿಡಿಸ್ಕೊಂತಾವು. ಅವ್ರು ವೇದಿಕೆಗೆ ಬಂದಿರ್ತಾರೆ ನೋಡಿರ್ಬೇಕಾರೆ. ಇದು ಸೂರು ಹಿಡಿದಿರ್ತೈತಿ, ಇವ್ರು ಹಿಂಗೆ ಸೂರು ಹಿಡ್ದಾಗ ಇವ್ರು ಹಿಂಗೆ ಬಾರ್ಸಾಕ ನಿಂದಿರ್ತಾರೆ, ಹಿಂಗೆ ಟಣ್. ಈ ಕಡೆ ನೋಡ್ತಾರೆ, ಬಂದತ್ತೇನೋ ತಾಳ ಲಯ ಕುಡಿತೇನೆ ಅಂತಾರೆ. ಸೂರು ಕುಡಿತೇನೆ ಅಂದ ಇವ್ರು ಗೋಣ ಹಾಕ್ತಾರೆ, ಇನ್ನೂ ಬಂದಿಲ್ಲ ಇದಂತಾರೆ ಅವ್ರು. ಮತ್ತೆ ಕೈಯಾಗ ಸುತ್ತಿಗೆ ತೊಗೊಂಡ ನೋಡ್ರಿ, ಮತ್ತೆ ಸುತ್ತಿಗೆ ತೊಗೊಂತಾನ. ಸುತ್ತಿಗೆ ತೊಗೊಂಡು ಮತ್ತೆ ಕಟ ಮತ್ತು ಸೊತ್ತು ಹಂಗೆ ಕಟ್ಟಿತಾನ. ಮತ್ತೆ ಹಿಡಿದು ಹಿಂಗೆ ಬಾರಿಸಿ ನೋಡ್ತಾನೆ. ಮತ್ತೆ ಈ ಕಡೆ ನೋಡ್ತಾನೆ, ಇವ್ರು ಮತ್ತೆ ಹಿಂಗೆ ಹಿಡಿದು ನೋಡ್ತಾರೆ, ಬಂದತ್ತೇನಂದ್ರೆ ಇನ್ನೂ ಬಂದಿಲ್ಲ ಅಂತಾರೆ ಇವ್ರು, ಇನ್ನೂ ಬಂದಿಲ್ಲ ಇದಂತಾರೆ. ಮತ್ತೆ ಕಟ್ಯಾಕೆ ಚಲೋ ಮಾಡ್ತಾನ, ಅದು ಸತ್ತು ತೊಗಲಂತಂತೆ. ಇವನ ಕಡೆಯಿಂದ ಯಾಕೆ ಕಬ್ಬಡದೇ ಕಟ್ಟಿಸ್ಕೊಳ್ಳೋದಪ್ಪ ಮರ? ಇವ ಹೇಳಿದಂಗೆ ಕೇಳಿಬಿಟ್ರೆ ನನಗೆ ಕಟ್ಟಿದ್ ಬಿಡ್ತಾನೆ. ಇವ ಕಬ್ಬಣ ತೊಗೊಂಡು ಸುಮ್ಮನೆ ಕೈಲಾರ ಕಟ್ಟಿತಾನ. ಅವ ಕೈಲೇ ಕಟ್ಟಿಸ್ಕೊಳ್ಳೋದು ಚಲೋನೋ ಏನು ಕಬ್ಬಣ ತೊಗೊಂಡು ಕಟ್ಟಿಸ್ಕೊಳ್ಳೋದು ಚಲೋ ಅಂತಂತದ ಚರ್ಮ. ಅವಾಗ ಏನಂತತೆ ಅಂತ, ಒಮ್ಮೆ ಬಿಟ್ಟು 4 ಸಲ ಕಟ್ಟಿಸಿಕೊಂಡು 5ನೇ ಸಲಕ್ಕೆ ಚರ್ಮ ಸತ್ತ ಚರ್ಮ ಹೇಳಿದಂಗೆ ಕೇಳ್ತೈತಂತೆ. ಅವ್ರು ಯಾವ ರಾಗ ಬಾರಿಸ್ತಾರ ಆ ತಾಳಕ್ಕೆ ಅದು ಬಂದು ಬಿಡ್ತೈತೆ. ಅದು ಒಮ್ಮೆ ಬಿಟ್ಟು 4 ಸಲ ಕಟ್ಟಿಸಿಕೊಂಡು 5ನೇ ತಾಳ. ಅವ್ರು ದಾದ್ರ ಅಂದ್ರೆ ದಾದ್ರಾಕ್ಕೆ ಬರ್ತೈತಿ, ತಿನ್ತಾಳ ಅಂದ್ರೆ ತಿನ್ತಾಳಕ್ಕೆ ಬರ್ತೈತಿ, ಜಪತಾಳ ಅಂದ್ರೆ ಜಪತಾಳಕ್ಕೆ ಬರ್ತೈತಿ. ಆದ್ರೆ ಈ ಚರ್ಮಗಳದಾವ ನೋಡ್ರಿ ಯಾವ ತಾಳಕ್ಕೂ ಬರೋದೇ ಇಲ್ಲ ಅಂತ, ತಾಳ ಮೇಳಗಳ ತಪ್ಪಿ ಹೋಗಿಬಿಡ್ತಾವಂತೀವಿ. ಇದಕ್ಕೇನು ಮಾಡ್ಬೇಕು ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ಬಸವಣ್ಣ ಅಂತವ್ರಿಗೆ ಕೊನೆಗೆ 1,96,000 ವಚನ ಹೇಳಿ ನನ್ನ ಬಾಳೆ ಬೆಟ್ಟಕ್ಕೆ ಬೋಳು ಬಗಳದಂತಾಯಿತು, ಓ ಎನ್ನಯ್ಯ ಎತ್ತಿಕೊಳ್ಳಯ್ಯ ಕೂಡಲ ಸಂಗಯ್ಯ ಅಂತಂದ. 280 ಕೋಟಿ ವಚನಗಳ ಹಾಡಿ ದಣಿಯಿತ್ತೆನ್ನ ಮನ ನಲಿಯಿತ್ತೆನ್ನ ಮನ ಅಂತ ಪ್ರಭು ಅಂದ. ವೇದಗಳು ಹೇಳಿದವು, ಶಾಸ್ತ್ರಗಳು ಬಂದವು, ಪುರಾಣಗಳು ಬಂದವು, ಆಗಮಗಳು ಬಂದವು, ನಯಾಯಿಕರು ಬಂದರು, ಚಾರ್ವಾಕರು ಬಂದರು, ಏನೆಲ್ಲ ಮಾಡಿ ಏನೆಲ್ಲ ಹಾದರೂ ಸಹಿತ ಇನ್ನೂ ಮನುಷ್ಯ ಜೀವಿ ಇದು ಭವದ ಕಡೆನ ಮುಖ ಮಾಡಕತ್ತೈತೆ ಹೊರತು ಶಿವನ ಕಡೆನ ಮುಖ ಮಾಡಬಲ್ದು. ಯಾವಾಗ ಭವದ ಕಡೆ ಮುಖ ಬಿಟ್ಟು ಶಿವನ ಕಡೆ ಯಾವಾಗ ಮುಖ ಮಾಡ್ತಾನ ಅವಾಗ ಆ ಮಾನವ ಜನ್ಮಕ್ಕೆ ಸಾರ್ಥಕತೆ ಬರ್ತೈತೆ ಅಂತ ಎಲ್ಲ ಧರ್ಮ ಗ್ರಂಥಗಳು ಶಾಸ್ತ್ರಗಳು ಹೇಳ್ಕೊಂಡು ಬರ್ತಾವ. ವಚನಕಾರ ಅದನ್ನು ಸ್ವಲ್ಪ ಒತ್ತು ಕೊಟ್ಟು ಹೇಳ್ತಾರೆ. ಆದ್ರೆ ನಾವು ಬುದ್ಧಿ ಕೈಯಾಗ, ಅವಿವೇಕಿ ಕೈಯಾಗ, ಅಜ್ಞಾನದ ಕೈಯಾಗ ಸಿಕ್ಕಿಬಿಡ್ತೀವಿ. ದೇಹ ಅನ್ನುವಂಥದ್ದು ಒಂದು ಅಜ್ಞಾನದ ತೊಟ್ಟಿಲಿದು, ಇದು ಸುಜ್ಞಾನದ ತೊಟ್ಟಲಾಕತಿ. ಯಾವಾಗ ಸುಜ್ಞಾನದ ತೊಟ್ಟಲಾಕತಿ? ಇದನ್ನು ಚಲೋ ಜಾಗದಾಗ ಕುಂದಿರಿಸಿದಾಗ ಸುಜ್ಞಾನದ ತೊಟ್ಟಲಾಕತಿ. ಇಲ್ಲದಿದ್ರೆ ಏನಾಗಿಬಿಡ್ತತಿ? ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಆಕೆ ಹೆಂಗೆ ಮಾಯಾ ಅನ್ನೋದು ಹಂಗೆ ಬಡ್ಯಾಕತ್ತು ಬಿಡ್ತಾವ ನೋಡ್ರಿ. ಅಜ್ಞಾನ ಮತ್ತು ಅವಿವೇಕ ಇವೆರಡರ ಕೈಯಾಗ ಸಿಕ್ಕ ಮನುಷ್ಯ ಬುದ್ಧಿಗಡಿಯಾಗಿ ಹೋಗಿಬಿಡ್ತಾನೆ. ಎಟ್ಟು ಹೇಳ್ತೀವ್ರಿ ಅಜ್ಞಾನಿಗೆ ಐತದು, ಎಟ್ಟು ಹೇಳ್ತೀವ್ರಿ ಅವಿವೇಕ ಐತದು ನೋಡ್ರಿ. ವಿವೇಕ ಇದ್ರೆ ವಿವೇಕಾನಂದ ಅಕ್ಕ, ಅವಿವೇಕ ಇದ್ರೆ ಅವಿವೇಕಾನಂದ. ಅಜ್ಞಾನಿತ್ತು ಅಪಾಯಕ್ಕೆ ಒಳಗಕ್ಕಿವಿ, ಜ್ಞಾನಿತ್ತು ಶಿವಶರಣರ ಸ್ವರೂಪಕ್ಕೆ ಹೋಗಿಬಿಡ್ತೀವಿ. ಅದಕ್ಕೆ ನಮ್ಮೊಳಗೆ ಒಂದು ಐತಿ, ಅದನ್ನು ಸರಿ ದಾರಿಯಲ್ಲಿ ಒಯ್ಬೇಕು. ಏನಾಗಿಬಿಡ್ತೈತೆ ಅಂದ್ರೆ ಸುಮ್ಮನೆ ನಮ್ಮ ಬುದ್ಧಿ
ನಮ್ಮ ಈ ಮನಸ್ಸು ನಮ್ಮ ಅಜ್ಞಾನದ ಕೈಯಾಗಿ ಸಿಕ್ಕ ಮನುಷ್ಯ ಹೆಂಗೆ ಹಾಳಾಕ್ಕನ ಅನ್ನೋದಕ್ಕೆ ಸುಮ್ಮನೆ ಒಂದು ಅಜ್ಞಾನದ ಅಂಧಕಾರದ ಪಟ್ಟಣ, ಅದಕ್ಕೆ ದೇಹಕ್ಕೆ ಸುಖ ಕೊಡಬಾರ್ದಂತ. ಹಿಂದಿನ ಕಾಲದಾಗ ಯಾವನಾರ ಹರಿಯೋದು ಹುಡುಗ ಕಟ್ಟಿ ಮ್ಯಾಗ ಸುಮ್ಮನೆ ಕುಂತ್ರೆ ಹಿರಿಯರು ಬೈತಿದ್ರು, ಲೇ ನೀನು ಒಂದು ದಿನ ಅಲ್ಲ 4 ದಿನ ಆತು ನೋಡಾಕತ್ತು ಬರ್ತಿದ್ದಿ ಮಗನ ಇಲ್ಲೇ ಕುಂದಿರ್ತಿದ್ದಿ, ಇದು ಚಲೋ ಅಲ್ಲ, ಶರೀರಕ್ಕೆ ಮೈ ಉಣಿಸಿದಿ, ನಾಳೆ ಮುಂದೆ ನಿನ್ನ ಮಾತು ಕೊಡೋದಿಲ್ಲ, ಹೋಗ ಮಗನ ನಟ್ಟು ಕಡೆ ಹೋಗಂತ ಹೇಳ್ತಿದ್ರು. ಎಷ್ಟು ಶಾಣ್ಯಾರವರು, ಎಷ್ಟು ಶಾಣ್ಯಾರವರು ನೋಡ್ರಿ. ಈಗ ಇಲ್ಲ ನಟ್ಟು ಕಡೆಯವ್ರ ಇಲ್ಲಿಗ, ಅದಕ್ಕೆ ನಮ್ಮನ್ನು ರೋಗ ಬಂದು ಕಡಿಯಾಕತ್ತ. ನಾವು BP ಶುಗರ್ಗೆ ನಾವು ಮಿಕ್ಸರ್ ಗ್ರೈಂಡರ್ ಕೈಯಾಗಿ ಕೆಲಸ ಕೊಟ್ವಿ, ನಮ್ಮನ್ನು ಬಂದು ಅವು ಸಣ್ಣಗೆ ತಿರ್ಗಾ ಕಚ್ಚಿಬಿಟ್ಟು ನಮ್ಮನ್ನು ಸಣ್ಣಗ ನುಗ್ಗ ಮಾಡಿಬಿಡ್ತಾವೆ. ನುಗ್ಗ ಮಾಡಿ ನುಸಿ ಮಾಡಿ 55-60 ದಾಟಿರೋದಲ್ಲ, ಪಟ್ ಮುಗ್ದ ಹೋತು. ಯಾಕೆ ಶರೀರ ನಿಯಂತ್ರಣ ತಪ್ಪಿ ಹೋಗಿಬಿಡ್ತೈತಿ. ಸುಮ್ಮನೆ ಅದಕ್ಕೆ ಶರೀರಗಳಿಗೆ ಅತಿಯಾದ ನಿದ್ರೆ, ಆಲಸ್ಯ, ಅತಿ ಇಂದ್ರಿಯ ಚಟಗಳನ್ನು ಕಲಿಸಬಾರದು ಅನ್ನೋದಕ್ಕೆ ಸುಮ್ಮನೆ ಒಂದು ದೃಷ್ಟಾಂತ. ಸ್ವಾಮಿ ಶಿವಾನಂದ್ರ ಅಂತ ಆಗಿ ಹೋಗ್ತಾರೆ ರಾಷ್ಟ್ರ ಸಂತರವರು, ಅವರೊಂದು ಘಟನೆಯನ್ನು ಹೇಳ್ತಾರೆ ನೋಡ್ರಿ. ಅಜ್ಞಾನ ಅಂದ್ರೆ ಒಂದು ಪಟ್ಟಣ ನೋಡ್ರಿ. ಈ ಶರೀರ ಅನ್ನೋದ ಒಂದು ಅಂಧಕಾರದಿಂದ ಕೂಡಿದ ಪಟ್ಟಣ ಅಂತ ನೋಡಿ. ಅವರೊಂದು ಕತೆ ಹೇಳ್ತಾರೆ. ಒಬ್ಬರು ಗುರು, ಒಬ್ಬ ಶಿಷ್ಯ ಇದ್ದ. ಗುರು ಬಹಳ ಚಲೋ, ತಿಳುವಳಿಕೆಯನ್ನು ಹೇಳಾವ, ವಿಚಾರ ಮಾಡಿ ಹೆಜ್ಜೆ ಇಡಾವ. ಶಿಷ್ಯ ನೋಡಿದ್ರು ಹುಂಬು ಗುತ್ತಿಗೆ ಮನುಷ್ಯ, ಅಂದ್ರೆ ಹೋಗ್ಯಾ ಬಿಡಾವ. ಗುರುಗಳು ಹೇಳ್ತಿದ್ರಂತ, ತಮ್ಮ ವಿಚಾರ ಮಾಡಿ ಹೆಜ್ಜೆ ಇಡಬೇಕೋ, ತಿಳಿದು ನಡಿಬೇಕೋ ಅಂಥೇಳಿ. ಹುಂಡ್ರಿ ಬುದ್ಧಿ ಅನ್ನವ ಮತ್ತು ಅದನ್ನ ಮಾಡವ. ಒಂದು ಸಲ ಗುರುಗಳು ದೇಶ ಪರ್ಯಟನೆ ಮಾಡಕ್ಕೆ ಶಿಷ್ಯನನ್ನು ಕರ್ಕೊಂಡು ಎಲ್ಲಿಗೆ ಬರ್ತಾರಂದ್ರೆ, ಯಾವುದೋ ಅನೇಕ ದೇಶಗಳನ್ನು ತಿರುಗಿ ಒಂದು ರಾಜ್ಯಕ್ಕೆ ಬರ್ತಾರ. ಆ ರಾಜ್ಯದೊಳಗೆ ಹಗಲೆತ್ತನೊಳಗೆ ಯಾರ್ಯಾರೂ ಇದ್ದಿದ್ದಿಲ್ಲ, ಬಣ 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 ಅಂತಿತ್ತು. ಎಲ್ಲರ ಮನೆ ಕದ ಹಾಕಿದ್ವು, ಮಾರ್ಕೆಟ್ ಬಂದಾಗಿತ್ತು. ಇವ್ರಂತಾರ ಗುರುಗಳು, ಈ ಮಠ ಮಧ್ಯಾಹ್ನದಾಗ ಎಲ್ಲರ ಮನೆ ಬಾಗಿಲು ಕದ ಹಾಕ್ಯಾವ, ಅಂಗಡಿ ತೆಗೆದಿಲ್ಲ, ಮುಂಗಟ್ಟು ತೆಗೆದಿಲ್ಲ, ಎಲ್ಲಿ ಜನಗಳ ಸಂದಣಿ ಇಲ್ಲ, ಏನಿಲ್ಲ ಅಂದಾಗ ಇದೇನಾಗೈತೆ ಅಂತ ಗುಟ್ಲೆಕ್ಕನ ಒಬ್ಬ ಮನುಷ್ಯ ಹಗರ್ಕ ಕದ ತೆಗೆದು ಹೇಳ್ತಾನಂತ, ಯಾರು ನೀವು ಹಿಂಗೆ ಅಡ್ಡಾಡಕತ್ತಾರ, ನಮ್ಮ ರಾಜ ನಿಮ್ಮನ್ನು ಹಿಡ್ಕೊಂಡು ಹೋಗಿ ಬಂದಿಖಾನೆಗೆ ಹಾಕಿಬಿಡ್ತಾನೆ ನೋಡು ಅಂತಾನೆ. ಅಲ್ಲೋ ಎಲ್ಲರೂ ಯಾಕೆ ಕದ ಹಾಕ್ಕೊಂಡಿರಿ ಅಂತ ಕೇಳ್ತಾರಂತ ಗುರುಗಳು. ಇಲ್ಲ, ನಮ್ಮ ರಾಜಾಜ್ಞೆ ಐತಿ. ಅವ ಎಂಥವ ರಾಜ ಇದ್ನಂದ್ರೆ ಅಜ್ಞಾನಿಗಡಿ ರಾಜ ಇದ್ದ. ಅವ ಏನು ಮಾಡಿದ್ನಂತ, ಹಗಲೆತ್ತು ಯಾರ್ಯಾರು ಎಚ್ಚರಿರಂಗಿಲ್ಲ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಅಂತ ತಿಳ್ಕೊರಿ, ಗೊತ್ತಾಕತ್ತೆ. ಹಗಲೆತ್ತು ಯಾರ್ಯಾರು ಎಚ್ಚರಿರೋದಿಲ್ಲ, ಎಲ್ಲರೂ ಹಗಲೆತ್ತು ಮಲ್ಕೋಬೇಕಂತ, ರಾತ್ರಿ ಯಾರು ಮಲ್ಗೋಂಗಿಲ್ಲ ಅಂತ ಎತ್ತು ಕೆಲಸ ಮಾಡ್ಬೇಕಂತ ಅವನ ಆಜ್ಞೆ ಇದು. ಅಂದ್ರೆ ಅವನಿಗೆ ಯಾರು ಬುದ್ಧಿ ಹೇಳಿದ್ರಂದ್ರೆ ಮಂತ್ರಿ ಹೇಳಿದ್ನಂತೀವಿ, ಅವಿವೇಕಿ ಮಂತ್ರಿ ಹೇಳಿದ್ನಂತ. ಪ್ರಭುಗಳೇ, ಎಲ್ಲರೂ ಹಗಲೆತ್ತ ಕೆಲಸ ಮಾಡಿದ್ರೆ ನಮ್ಮದೊಂದಿಷ್ಟು ಸ್ಪೆಷಲ್ ಬೇಕಲ್ಲ, ಎಲ್ಲ ರಾಜ್ಯಗಳು ಹಗಲು ಚಲವಿದ್ರೆ ನಮ್ಮದು ರಾತ್ರಿ ಚಲೋಗಿಡುವಂಗೆ ಮಾಡೋಣ್ರಿ ಅಂತ ಹೇಳಿದ್ನಂತ. ಒಳ್ಳೆ ವಿಚಾರ ನೋಡಂದಿದ್ನಂತ ಅವ ರಾಜ. ಇದಕ್ಕೆ ಅವರ ಒಳ್ಳೆ ವಿಚಾರ ಅಂತಾರೆ. ಇದಕ್ಕೆ ಹಂಗ ಆಜ್ಞೆ ಹೊಂಟಿಸಿಬಿಟ್ಟಿದ್ದ ರಾಜಾಜ್ಞೆ. ಹಗಲೆತ್ತು ಯಾರು ಅಂಗಡಿ ತೆಗಿಯೋಂಗಿಲ್ಲ, ಮುಂಗಟ್ಟು ತೆಗಿಯಂಗಿಲ್ಲ, ಯಾರು ಪ್ರವಾಸಕ್ಕೆ ಹೋಗೋಂಗಿಲ್ಲ, ಊರು ಕೀರಿಗೆ ಹೋಗೋಂಗಿಲ್ಲ, ಯಾರೋ ಹೋಗೋದಿದ್ರು ರಾತ್ರಿನೇ ಹೋಗ್ಬೇಕು, ರಾತ್ರಿ ಯಾರು ಮಲಗೋಂಗಿಲ್ಲ. ಅಕಸ್ಮಾತ್ ಯಾರು ರಾತ್ರಿ ಮನೆ ಬಾಗಿಲ ಹಾಕಿದ್ರೆ ಸೈನಿಕರನ್ನ ಬಿಡ್ತೀನಿ, ಚೆಕ್ ಮಾಡಿಸ್ತೀನಿ, ಯಾರು ರಾತ್ರಿ ಮಲಗೋಂಗಿಲ್ಲ, ಹಗಲೆತ್ತು ಯಾರು ಎತ್ತಿರಂಗಿಲ್ಲ. ಇದು ರಾಜಾಜ್ಞೆ. ಇನ್ನು ಮೇಲೆ ನಮ್ಮ ರಾಜ್ಯದೊಳಗೆ ಹಗಲ ರಾತ್ರಿ, ರಾತ್ರಿನ ಹಗಲ ಅಂತ ಹೊಂಟಿಸಿಬಿಟ್ಟ. ಮತ್ತಿನ್ನೂ ಒಂದು ಹೇಳಿಬಿಟ್ಟ, ಯಾರಾದರೂ ಒಂದು ದುಡ್ಡು ತೊಗೊಂಡು ಅಂಗಡಿಗೆ ಬಂದ್ರೆ ಒಂದು ದುಡ್ಡಿನಾಗ ಅವ್ರು ಏನು ಕೇಳ್ತಾರೆ ಕೊಟ್ಟು ಬಿಡ್ಬೇಕು. ರಾಜಾಜ್ಞೆ ಇದು. ಮತ್ತು ಆರ್ಥಿಕ ಪರಿಸ್ಥಿತಿ ಏನಾಗಬಾರ್ದು ಅಂದ್ರೆ ಹುಂಬರ್ ಲೆಕ್ಕ. ಅವಿವೇಕಿ ಮಂತ್ರಿ, ಅಜ್ಞಾನಿಗಡೆ ರಾಜ, ಏನು ಗೊತ್ತಾಗೋದಿಲ್ಲ. ನಮಗೆ ಡಬ್ಬಾದಾಗ ಗೊತ್ತಾಗತ್ತೆ. ಆಶ್ಚರ್ಯ ಅಂತಂತಂದ್ರೆ ಗುರುಗಳಂತಾರ, ತಮ್ಮ ಈ ರಾಜ್ಯದಾಗ ಇರೋದು ಬೇಡ, ಹೋಗಿಬಿಡು ನಡಿ, ಇದು ಅವಿವೇಕಿ ರಾಜ, ಅಜ್ಞಾನಿಗಡಿ ಮಂತ್ರಿ ಅದಾನಿಲ್ಲೇ, ಇಲ್ಲಿರೋದು ಬೇಡ ಅಂದ್ರೆ. ಗುರುಗಳ ತಡದರ ತಡ್ರಿ, ರಾತ್ರಿ ಆಗಲೋಟ್ ನೋಡೋಣ ಅಂದ. ರಾತ್ರಿ ಆಯ್ತು, ಅಂಗಡಿ ಬಾಗಿಲೆಲ್ಲ ತೆಗೆದು ಎಲ್ಲರೂ ಮತ್ತು ಅಂಗಳ ಕಸ ಹೊಡ್ಯಾಕತ್ರು. ಎಷ್ಟೊತ್ತಿನಾಗಿದು ರಾತ್ರಿನಾಗ ಎಲ್ಲ ರಂಗೋಲಿ ಗಿಂಗೋಲಿ ಹಾಕಕತ್ತರು. ಏನು ಭಾಳ ಮಜಾ ನಡೀತು. ಬಜಾರ್ ಗಿಜಾರ್ ಚಲೋ ಆದವು, ಎಲ್ಲ ಕಡೆ ಹಿಲಾಲು ಕಾಣಕತ್ತು, ಎಲ್ಲ ಕಡೆ ಬೆಳಕು ಕಾಣಕತ್ತು. ಅಬ್ಬಬ್ಬಬ್ಬಬ್ಬಬ್ಬ, ಇದು ದಿನಾ ಕಾರ್ತಿಕ ಮಾಸ ಐತಿಲ್ಲ ಅಂತೀವ ಶಿಷ್ಯ. ದಿನಾ ಕಾರ್ತಿಕ ಐತಿಲ್ಲ ಅಂದ. ಗುರುಗಳೇ ಹಸಿವಾಗ್ಯದ, ಅದಕ್ಕೆ ನಾವು ಒಟ್ಟು ಏನಾರು ಹೋಗಿ ತೊಗೊಂಡು ಬರ್ತೀನಿ ತಡ್ರಿ ಅಂದ. ಹೋಗಿ ಇವ ಶಿಷ್ಯ ಭಿಕ್ಷಾ ಬೇಡಿದ ಮತ್ತು ಕಾವಿ ಹಾಕಿದ್ದ. ಗುರುವಿನ ಶಿಷ್ಯ ಹಿಂಗೆ ಭಿಕ್ಷಾ ಬೇಡಿದ ಮೇಲೆ ಒಬ್ಬಾವ ಒಂದು ದುಡ್ಡನ್ನು ಅವಂಗೆ ಕೊಟ್ಟ. ಆ ದುಡ್ಡು ತೊಗೊಂಡು ಇವ ಅಂಗಡಿಗೆ ಬಂದ. ಅಂಗಡಿ ಒಳಗೆ ಇಟ್ಟು ಇದಕ್ಕೆ ಏನು ಬರ್ತೈತೆ ಅದನ್ನು ಕೊಡಪ್ಪ ಅಂದಾಗ ಅವ ಅಂಗಡಿ ಮಾಲ ಕೇಳ್ತಾನೆ, ಇದಕ್ಕೆ ಇಲ್ಲಿ ಕಾಣೋದ್ರಾಗ ನೀ ಏನೇನು ಕೇಳ್ತಿ ಕೇಳ ಅದನ್ನೆಲ್ಲ ಕೊಡ್ತೀನಿ ಅಂತ ಅವ ಅಂತಾನೆ. ಇವನಿಗೆ ದಿಗಲ ಬಿದ್ದು ಹೋತು. ಇವನಿಗೆ ಇಟ್ಟು ದೇಶ ತಿರುಗಿ ಬಂದೀವಿ, ಇಟ್ಟಕ್ಕೆ ಇದೆಲ್ಲ ಸಿಗ್ತತಿ ಅಂದ್ರೆ, ಅಲ್ಲೋ ಇರೋದು ಒಂದು ದುಡ್ಡು ಐತಿ, ಒಂದು ದುಡ್ಡಿಗೆ ನೀ ಏನೇನು ಕೊಡ್ತಿ ಅಂತ ಕೇಳಿದವ. ನಿನಗೇನು ಬೇಕು ಕೇಳೋ, ರಾಜಾಜ್ಞೆ ಐತಿ. ಮತ್ತು ಯಾರ ಭಟ್ರು ಹೋಗಿ ಹೇಳ್ಯಾರ ರಾಜನ ಮುಂದೆ, ನಿನಗೇನು ಬೇಕು ಕೇಳಂದಾಗ ಅವ ಅಂದ, ನನಗೆ ಅದನ್ನು ಕೊಡು ಇದನ್ನು ಕೊಡು. ಒಂದು ದುಡ್ಡು ಕೊಟ್ಟು 10 ಸಾಮಾನು ತೊಗೊಂಡವ ಶಿಷ್ಯ. ಮೊದಲ ಶಿಷ್ಯ ಇದು ಅಜ್ಞಾನಿಗಿಡಿನ ಐತಿ. ಗುರುಗಳಿಗೆ ಹಂತ್ಯಕ್ಕೆ ಹೋದ. ಗುರುಗಳ ಇನ್ನು ಜನ್ಮದಾಗ ಇಟ್ಟು ದಿವಸ ತಿರುಗಾಡಿದ್ದು ಸಾಕು, ಇನ್ನು ಇಲ್ಲೇ ಉಳಿದು ಬಿಡೋಣ ಅಂದ. ಜನ್ಮದಾಗಿನ ತಿರುಗಾಡಿದ್ದು ಸಾಕಿನ್ನು ಇಲ್ಲೇ ಉಳಿದು ಬಿಡೋಣ ನಿನ್ನ ಅಂದ. ಗುರುಗಳಂತಾರ, ಏನೋ ಎಷ್ಟು ತೊಗೊಂಬಂದಲ್ಲ. ಗುರುಗಳೇ, ಒಂದು ದುಡ್ಡು ಅಂಗಡಿ ಆಗ ಕೊಟ್ರೆ ಇಷ್ಟ ಹಾಕೊಂಡ ಸಾಮಾನು ಬಂದವು, ಇಂಥ ರಾಜ್ಯ ಪ್ರಪಂಚದಾಗ ಎಲ್ಲರ ಸಿಗಾಕ ಸಾಧ್ಯ ಐತೇನು?
ಎಲ್ಲರೂ ಹಗಲ್ನೆತ್ತು ಮಲ್ಕೊತಾರ, ರಾತ್ರಿ ಎದ್ದು ಕೆಲಸ ಮಾಡ್ತಾರ. ಎಷ್ಟು ಚಲೋ ಇದೆ ರಾಜ್ಯ. ಇಷ್ಟಾಕೊಂದ ದುಡ್ಡು ಕೊಟ್ರೆ ಇಷ್ಟು ವಸ್ತು ಬರೋದಿಲ್ಲ, ಒಂದು ದುಡ್ಡಿಗೆ ಇಷ್ಟಾಕೊಂದ ರೊಕ್ಕ, ಇಷ್ಟಾಕೊಂದ ಸಾಮಾನು ಬರ್ತಾವಂದ್ರೆ ಇದರಂಥ ಸುಖ ಎಲ್ಲೈತಿ, ಇಲ್ಲೇ ಎದ್ದು ಬಿಡುಣ್ರಿ ಅಂತ ಗುರುಗಳು ಅಂತಾರೆ. ಲೇ ಆ ಸಾಮಾನು ಮುಟ್ಟಬೇಡ, ದೌಡ್ ಎದ್ದು ಬಿಡು ನಡಿ ಇಲ್ಲಿಂದ ಅಂತ ಹೇಳ್ತಾರೆ. ಹೊಕ್ಕಿದ್ರು ನೀವು ಹೋರಿ ಅಂದ. ನಾ ಮಾತ್ರ ಬರೋದಿಲ್ಲ, ಇಲ್ಲೇ ಇರ್ತೀನಿ. ಲೇ ಶಿಷ್ಯ, ಇದು ಮುಂದೆ ಸುಖಕ್ಕೆ ಮೂಲ, ಮುಂದೆ ದೊಡ್ಡ ದುಃಖಕ್ಕೆ ಮೂಲ ಐತಿಲೇ. ಇದು ಮೊದಲು ಸುಖ ಕೊಡ್ತೈತಿ, ಕೊನೆಗೆ ಒಂದಾದಿಂದಾಗ ಎಲ್ಲ ಹಿಂದಲ್ದು ಮುಂದದು ನೆನಪು ಮಾಡಕ್ಕೆ ಹಸ್ತೈತಿ. ಬ್ಯಾಡಲೇ ಇದು ಮೊದಲು ಅವಿವೇಕಿ ಮಂತ್ರಿ, ಅಜ್ಞಾನಿಗಡೆ ರಾಜ ಅದಾನ, ಇಲ್ಲಿ ಬ್ಯಾಡಲೇ ಬಾಳೆ ಮಾಡೋದು. ಗುರುಗಳ ನೀವು ಜ್ಞಾನಿಗಳದಿರಲ್ಲ, ಚಲೋ ಇದ್ದಲ್ಲಿ ಹೋರಿ, ನಾ ಮಾತ್ರ ಇಲ್ಲೇ ಇರ್ತೀನಿ ಅಂದ. ಬ್ಯಾಡಲೇ ಹೋಗುನು ಬಾ, ನಿನಗೆ ಗೊತ್ತಾಗೋದಿಲ್ಲ ಅಂದ್ರೆ ನಾ ಮಾತ್ರ ಇಲ್ಲೇ ಇರೋವ್ರಿ ಅಂತಂತಂತಂತೇನೆ. ಆತಪ್ಪ ಇರೋ ಹಂಗಾರ ನಿನ್ನ ಹಣೆ ಬಾರಿ ಇದ್ದಂಗೆ ಆಗಲಿ ಅಂತೇಳಿ ಗುರುಗಳು ಹೋದ್ರು ಹೋಗ್ಲಕ್ಕೆ ಬಿಡವ್ರು. ಇಷ್ಟು ಸುಖ ಎಲ್ಲಿ ಸಿಗ್ತೈತೆ ಅನ್ನವ. ಇವೇನು ಮಾಡವ, ದಿನ ಕತ್ಲಾದ ಗುಟ್ಲೆ ಹೋಗಿ ಒಂದು ದುಡ್ಡು ಬೇಡವ, ಆ ಒಂದು ದುಡ್ಡಿನಿಂದ ಏನು ಬೇಕೆಲ್ಲ ಸಾಮಾನು ತೊಗೊಂಡು ಹೋಗವ. ಒಂದು ಚಲೋ ಹೊರಸು ಮಾಡಿಸಿದ, ಊರವ್ರಿಗೊಂದು ಧರ್ಮಛತ್ರ, ಅದಕ್ಕೆ ಚಲೋ ಅರಿವಿ ಹಾಕ್ಸಿದ, ಕುತ್ತಿನಿ ಅರಿವಿ ಹಾಕ್ಸಿದ. ಸಂಜೆ ಆದ ಗುಟ್ಲೆ ಬೇಕಾದಷ್ಟು ತಿಂದು ಕ್ವಾಣ ಬೆಳೆದಂಗೆ ಬೆಳೆದು ಚಲೋ ಎಲ್ಲಡಿಕೆ ಹಾಕ್ಕೊಂಡು ಪಿಚಕ್ ಉಳ್ಕೊಂತ ಕೂತ್ ಬಿಡವ ಮಗ. ಶರೀರಕ್ಕೆ ಸುಖ ಹಚ್ಚಿಬಿಟ್ಟ. ಎಷ್ಟು ಸುಖ ಹಚ್ಚಿಂದಂದ್ರೆ ಏನು ಚಲೋ ರುಮಾಲ್ ಮತ್ತು ಒಂದು ದುಡ್ಡು ಹೋಗಿ ಇಟ್ಟುಬಿಟ್ರೆ ಎಲ್ಲ ಬರ್ತೈತಲ್ಲ. ಅರಿಬಿ ಅಂಗಡಿ ಹೋಗವ, ಒಂದು ದುಡ್ಡು ಕೊಡವ, ಏನೆಲ್ಲ ಬೇಕು, ಜರದ ರುಮಾಲ, ಜರದ ಶೆಲ್ಲೆ, ಏನು ದೊಡ್ಡ ಸುಬೇದಾರ ಹಾಕೊಳ್ಳೋಂಗೆ ಡ್ರೆಸ್ ಹಾಕ್ಕೊಳ್ಳವ, ಬಜಾರದಾಗ ಅಡ್ಡಾಡವ, ಏನೆಲ್ಲ ಮಾಡಕತ್ಬಿಟ್ಟ. ಯಾಕಂದ್ರೆ ಒಂದೇ ದುಡ್ಡನಾಗ ಎಲ್ಲ ಸಿಗ್ತೈತಲ್ಲ. ಮತ್ತು ಬೇಡೋ ಟೈಮ್ಗೆ ಕ್ಯಾವಿ ಹಾಕ್ಕೊಂಡು ಹೋಗಿ ಒಂದು ದುಡ್ಡು ಯಾರು ಅಂತಿಕ್ರೆ ಇಸ್ಕೊಂಬಂದ್ಬಿಡವ, ಮತ್ತು ಅದನ್ನು ತೆಗೆದಿಡವ, ಮತ್ತು ತನಗೆ ಯಾವ್ಯಾವ ಇಷ್ಟ ಹಾಕೋ ಅದನ್ನು ಹಾಕ್ಕೊಳ್ಳವ. ಹಿಂಗೆ ಮೆಂಡ ಮೆರೆದು ಗುಂಡಾಗಿಬಿಟ್ಟು ಕುಂತುಬಿಟ್ಟ. ಏನು ಗುಣಕಲ್ಲಾದಂಗೆ ಅದ. ಮೊದಲು ನಾಯಿ ಕುಡಿಯಾಗಿತ್ತು ಬಂದಾಗ, ಊರಿಗೆ ಬಂದಾಗ. ಆಶ್ಚರ್ಯ, ಒಂದು ಸಲ ಏನಾಗಿತ್ತಂದ್ರೆ, ಒಬ್ಬ ಮನುಷ್ಯ ಅಲ್ಲಿ ಒಂದು ದಾರಿ ಒಳಗೆ ಒಂದು ಗೋಡೆಯ ಪಕ್ಕದಲ್ಲಿ ಹಾದು ಹೋಗುವಾಗ, ಒಂದು ಮನೆಯ ಗೋಡೆಯ ಪಕ್ಕದಲ್ಲಿ ಹಾದು ಹೋಗುವಾಗ ಆ ಗಾಡಿ ಬಿದ್ದು ಆ ಮನುಷ್ಯ ಸತ್ತಿದ್ದ. ಇದು ಕೇಸರಾಜನಂತೆಕ್ಕೆ ಹೋಗಿತ್ತು. ಕೇಸರಾಜನಂತೆಕ್ಕೆ ಹೋದ್ರೆ ರಾಜ ಇಂಥವ್ರ ಮನೆ ಗಾಡಿ ಅಂತೆಕ್ಕೆ ಇಂಥ ಒಬ್ಬ ವ್ಯಕ್ತಿ ಸತ್ತಾನೆ, ಆ ಮನೆ ಯಾರ್ದು, ಆ ಮನೆ ಮಾಲಕರು ಕರ್ಕೊಂಬರ್ರಿ ಅಂದ. ಆ ಮನೆ ಮಾಲಕ ಬಂದ. ನಿನಗೆ ಗಲ್ಲು ಶಿಕ್ಷೆ ಅಂದ. ನನಗೆ ಯಾಕೆ ಗಲ್ ಅಂದ. ನಿನ್ನ ಮನೆ ಮಗಲು ಇಂಥ ಒಬ್ಬ ಮನುಷ್ಯ ಹಾದು ಹೋಗುವಾಗ ಆ ಗಾಡಿ ಅವನ ಮೇಲೆ ಬಿದ್ದವ ಸತ್ತಾನ, ಅದಕ್ಕೆ ಪ್ರತಿಫಲ ಅಂದ್ರೆ ನಿನಗೆ ಗಲ್ ಅಂದ. ನಾ ಏನು ಮಾಡ್ರಿ, ಕಟ್ಟವ ಸರಿ ಕಟ್ಟಲಿಲ್ಲ ಅಂದ್ರೆ ನಂದೇನೈತ್ರಿ ರಾಜರ ಅಂದ. ಹೌದಲ್ಲ, ನಿಂದೇನು ತಪ್ಪಿಲ್ಲ ಹೋಗಂದ. ಮತ್ತು ಕಟ್ಟಿದವ ಯಾವಲೇ ಹುಡುಕಾಡ್ಕೊಂಬರಿ ಗೌಂಡಿನ ಹುಡುಕಾಡಿದ್ರು, ಸಿಕ್ಕವ. ಅವನಂತೇಕ ನಿನಗೆ ಗಲ್ ಅಂದ. ನನಗೆ ಯಾಕ್ರಿ ಗಲ್ ಅಂದ. ನೀ ಗಾಡಿ ಕಟ್ಟಿದಿ, ಇಂಥ ಒಬ್ಬ ಬಿದ್ದು ಸತ್ತಾನ, ಅದಕ್ಕೆ ನಿನಗೆ ಗಲ್ ಶಿಕ್ಷೆ ಅಂದ. ನಾನೆಲ್ಲ ಚಲೋನ ಕಟ್ಬೇಕಂತ ಮಾಡಿದ್ರಿ. ನಾ ಕಟ್ಟುವಾಗ ಅಲ್ಲೊಬ್ಬಕ್ಕೆ ಪಾತ್ರದ ಹೆಣ್ಮಗಳು ದಿವ್ಸಕ್ಕೆ 4 ಸಲ ಅತ್ತಾಗೊಮ್ಮೆ ಹೋಗಕ್ಕಿ, ಇತ್ತಾಗೊಮ್ಮೆ ಬರಾಕಿ, ಅತ್ತಾಗೊಮ್ಮೆ ಹೋಗಕ್ಕಿ, ಇತ್ತಾಗೊಮ್ಮೆ ಬರಾಕಿ. ಆಕಿ ಗಿಲಕ್ಕಿನ ಸಪ್ಪಳಕ್ಕೆ ಒನಪು ಒಯ್ಯಾರಕ್ಕೆ ಸ್ವಲ್ಪ ಆಗಿ ನಾನು ಇಟ್ಟೀನಿ. ತಪ್ಪು ನಂದೇನೈತ್ರಿ ಅಂದ. ಹೌದಾನ, ನಿಂದು ಏನು ತಪ್ಪಿಲ್ಲ ಹೋಗಂದ. ನೀನು ಹೋಗಂದ. ನೋಡಪ್ಪ ಯಾರಕ್ಕೆ ಅತ್ತಾಗಿತ್ತಾಗ ಅಡ್ಡಾಡೋದಕ್ಕೆ ಇಲ್ಲದಲ್ಲ, ಹುಡುಕಾಡ್ಕೊಂಬರ್ರಿಕಿನ ಹೋದ್ರಕಿನಂತೆ. ಆಕಿ ನೃತ್ಯಗಾರ್ತಿ, ಆ ಭಾಗದಲ್ಲಿ ಫೇಮಸ್ ಡ್ಯಾನ್ಸರ್, ನೃತ್ಯಗಾರ್ತಿ. ರಾಜರ ಕರ್ಯಾಕತ್ತಾರ. ಆಕಿ ಏನು ತಿಳ್ಕೊಂಡು ರಾಜರ ಕರ್ಯಾಕ ಕಳಿಸ್ಯಾರಂದ್ರೆ ಬಹುಶಃ ನಂದು ಇವತ್ತು ಅರಮನೆಯಾಗಿ ನೃತ್ಯ ಏರ್ಪಡಿಸ್ಯಾರ ಅಂತೇಳಿ ಎಲ್ಲ ತಯಾರಾಗಿ ಗಿಜ್ಜಿ ಹಾಕ್ಕೊಂಡು ಕುಣ್ಕೊಂತಾರ ಬಂದಕ್ಕಿ. ಬಹುಶಃ ನಂದು ಇವತ್ತು ಕಾರ್ಯಕ್ರಮ ಐತೆ ಅಂತೇಳಿ ಬಂದು ಗುಟ್ಲೇಕನ ರಾಜ ಅಂದ. ನೋಡಕ್ಕೆ ಅದಕ್ಕೆ ಇಷ್ಟು ವಯ್ಯಾರಾಗಿ ಕಾಣ್ತಾಳ, ಅವ್ನು ಪಾಪ ಗಾಡಿ ಯಾಸಿ ಕಟ್ಟಿದ್ದಿ ಅಂತ ತಪ್ಪಿಲ್ಲ ಒಂದು ಅಂದಿವ. ಕಂಡು ಹಿಡ್ದವನ ಏನನ್ಬೇಕು, ನಿನಗೆ ಗಲ್ ಅಂದ. ಒಮ್ಮಿಂದ ನಮಗೆ ಕುಸದ ಬಿಟ್ಲಕ್ಕಿ. ನನಗೆ ಯಾಕೆ ಗಲ್ಲು ಮಹಾರಾಜ ಅಂದ್ಲಕ್ಕಿ. ಯಾಕಂದ್ರೆ ಇಂಥವ್ರ ಮನೆ ಗಾಡಿ ಬೇದ ಇಂಥ ವ್ಯಕ್ತಿ ಸತ್ತಾನ, ಆ ಗಾಡಿನ ಇಂಥವ ಕಟ್ಟಾಕತ್ತಿದ್ದ. ಅವ ಕಟ್ಟುವಾಗ ನೀ ಯಾಕಲ್ಲಿ ತಿರ್ಗಾ ಮುರುಗ 4 ಸಲ ಅಡ್ಡಾಡಿದಿ. ನೀನು ನೋಡ್ಯಾನವ, ದೃಷ್ಟಿ ಚಂಚಲಾಗೈತಿ, ಅದಕ್ಕೆ ಗಾಡಿ ಯಾಸಿ ಕಟ್ಟ್ಯಾನ, ಅದಕ್ಕೆ ನಿನಗ ಅದು ಗಲ್ ಅದು. ಅವಾಗ ಆಕಿ ಶಾಣಕ್ಕಿದ್ದ ಹೆಣ್ಮಗಳು. ಅಲ್ಲ, ಯಾರದಾರ ಮನೆಗೆ ಗಾಡಿ ಬಿದ್ರೆ ಯಾರು ಕಟ್ಟಿದ್ರೆ ನನ್ನ ಮೇಲೆ ಬರ್ತೈತೆ ಅಂದ್ರೆ ಇದು ಮೊದಲ ಅಜ್ಞಾನಿಗೆ ಹಿಡಿದು ಹಗಲೆತ್ತು ಮಲ್ಕೋರಿ ರಾತ್ರಿ 7 ಅಂತತಿ. ಇದ್ರ ಕೂಡ ಬಾಳೆ ಮಾಡೋದೇನು ತೊಗೊಟ್ಟಾಗದ, ನಾನು ಪಾರಾಗಿ ಹೋಗಿಬಿಡೋಣ. ಅಕ್ಕಿ ಏನು ಹೇಳಿದ್ದು, ತನ್ನ ಮ್ಯಾಗ ಹಾಕ್ಕೊಳ್ಳಿಲ್ಲ. ನಂದೇನು ತಪ್ಪಿಲ್ಲ ಮಹಾರಾಜರ, ನಾನು ಅಕ್ಕಸಾಲಿಗರ ಹಂತಕ್ಕೆ ಗೆಜ್ಜಿ ಮುರು ಮಾಡಕ್ಕೆ ಹಾಕಿದ್ದೆ. ಅವ ಮುಂಜಾನೆ ಹೋದ್ರೆ ಮಧ್ಯಾಹ್ನ ಬಾ ಅಂತಿದ್ದ, ಮಧ್ಯಾಹ್ನ ಹೋದ್ರೆ ಸಂಜೆ ಮುಂದೆ ಬಾ ಅಂತಿದ್ದ. ದಿನಕ್ಕೆ 4 ಸಲ ಅಡ್ಡಾಡಿಸ್ತಿದ್ನವ. ಅವ ಒಮ್ಮೆಗೆ ಹೋದಾಗ ಕೊಟ್ಟು ಬಿಟ್ಟಿದ್ರೆ ನಾ ಅಲ್ಲಿ ಅಡ್ಡಾಡತ್ತಿದ್ದಿಲ್ಲ. ಅವ 4 ಸಲ ಅಗಸ್ಯಾಲ್ರ ಅವ ಬಾ ಅಂದ. ಮತ್ತು ನಾನರ ಏನು ಮಾಡಲಿ. ಹೌದಾನ, ಹಂಗಾರೆ ನಿಂದು ತಪ್ಪಿಲ್ಲ ಹೋಗಂದ. ನಿಂದು ಹೋಗಲ್ಲ ತೊಗೊಂಬಾರ್ಲಿ ಎಲ್ಲಂದ್ರೆ ಪತ್ತಾರವ ಅಂತ ಹೋಗಿ ಕರೆದ್ರ ಅವಂಗೆ. ಬರ್ಬೇಕಂತ ರಾಜರು ಕರೆದಾನಂದ್ರೆ ಬಹುಶಃ ರಾಣಿಯರಿಗೆ ಜುಮುಕಿ ಬೆಂಡಾಲಿ ಏನೇನೋ ಸಾಮಾನ ಮಾಡಿಸೋಂಗೆ ಕಾಣ್ತಾನಂತ ಅವ ಪೆಟ್ಟಿಗೆನ ಹೊತ್ಕೊಂಡ್ಬಂದ. ಪೆಟ್ಟಿಗೆ ಹೊತ್ಕೊಂಡು ಬಂದು ಪ್ರಭುಗಳೇ ನನಗೆ ಕರೆಯಾಗಿ ಕಳಿಸಿದ್ರಿ ಅಂತಲ್ಲ ಮೊದಲ ಅದು ತಿದಿ ಊದಿ ಮೊದಲ ತೆಳ್ಳಗ ಇದ್ದವ.
ಅದ್ರ ತೆಳಗಿದ್ದವ ಪೆಟ್ಟಿಗಿನ ಬಾರಾಗಿತ್ತು ಅವಂಗ. ಪ್ರಭುಗಳೇ ಹೇಳ್ರಿ, ನಿಮ್ಮ ರಾಣಿಯರಿಗೆ ಏನೇನು ಮಾಡಿ ಕೊಡ್ಬೇಕು ಹೇಳ್ರಿ, ನನ್ನ ಕೈಯಾಗಿನ ಬಂಗಾರ ಹೆಂಗೆ ಅಂದ್ರೆ ಮಿರಿ 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 ಮಿಂತಾವ ಅಂದ್ರೆ, ಮಗನ ಮಿಂಚಾಕ ಕರೆಸಿಲ್ಲ, ನೀನು ಗಲ್ಲು ಹಾಕಕ್ಕೆ ಕರೆಸಿವಿ ಅಂದ. ನನಗೆ ಯಾಕೆ ಗಲ್ಲು ಅಂದವ. ನನಗೆ ಯಾಕೆ ಗಲ್ಲು ಅಂದ್ರೆ, ಅಲ್ಲೇ ಇಂಥವ್ರು ಗೋಡೆ ಬೇದಿ ಇಂಥವ್ ಸತ್ತಾನ. ಅವ ಗೋಡಿ ಕಟ್ಟಿದ್ಯಾವ, ಅವ ಅಲ್ಲಿ ಪ್ರತಿ ದಿವಸ ಪಾತ್ರದ ಹೆಣ್ಮಗಳು ತಿರ್ಗಾ ಮುರುಗ 4 ಸಲ ಗೆಜ್ಜಿ ಸಪ್ಪಳ ಮಾಡ್ಕೊತ ಹೋಗ್ಯಾಳ. ಇದೇನು ಸಪ್ಪಳ ಅಂತ ಆ ಹೆಣ್ಕಿ ನೋಡ್ಯಾನ. ಕಣ್ಣು ಯಾಸಿ ಆಗೈತಿ, ಅದಕ್ಕೆ ಗೋಡಿ ಯಾಸಿ ಕಟ್ಟ್ಯಾನ. ನೀ ಯಾಕೆ ತಿರ್ಗಾ ಮುರುಗ ಹಾಕಿನ 4 ಸಲ ಅಡ್ಡಾಡಿಸಿದಿ, ಬಂದು ಸರ್ತಿ ನೀನು ಮುರು ಮಾಡಿ ಕೊಟ್ಟು ಬಿಟ್ಟಿದ್ರೆ ಕೇಳಿ ಹಾಯ್ತಿದ್ದಿಲ್ಲ. ಅದಕ್ಕೆ ನಿನಗೆ ತಪ್ಪು ಅಂದ್ರೆ ಇವ ರಾಜ, ಇವ ಅಜ್ಞಾನಿಗಿಡಿ, ಇವ ಅವಿವೇಕಿ ಮಂತ್ರಿ ಅಂತಾನೆ. ಪ್ರಭುವೇ, ನ್ಯಾಯ ದೀರ್ಘಕ್ಕೆ ಕೊಂಟತಿ, ದೌಡ್ ಗಲ್ ಶಿಕ್ಷೆ ಕಿಮ್ಮತ್ತು ಬರ್ಬೇಕಂದ್ರೆ ದೌಡ್ ಹಾಕ್ರಿ ಅಂದಿವ. ಇದು ಮೊದಲ ಅವಿವೇಕಿ. ಅವಾಗ ಅಂದವ, ಅದಕ್ಕೆ ಆಯಿತು ಹಾಕೇ ಬಿಡೋನು, ಇನ್ನೇನು ಇನ್ನಿದ್ರ ಮುಂದುವರೆಸೋಂಗಿಲ್ಲ, ಇದು ಇಲ್ಲಿಗೆ ಕ್ಲೋಸ್, ಇದು ಜಜ್ಮೆಂಟ್, ಗಲ್ಗೆ ಹಾಕೇ ಬಿಡೋದು ಅನ್ನೋತ್ಲೇನ. ಮತ್ತೇನು ಅನ್ಬೇಕು ಇವ್ ಮಂತ್ರಿ, ಪ್ರಭುಗಳೇ, ಗಲ್ ಶಿಕ್ಷೆ ಅಂದ್ರೆ ಅದು ಪ್ರಪಂಚದೊಳಗೆ ಭಾಳ ಶ್ರೇಷ್ಠವಾದದ್ದು ಅಂತ ನೋಡ್ರಿ. ಯಾವನಾರ ಶ್ರೇಷ್ಠ ಅಂತಾನೆ ಅದಕ್ಕೆ ಶ್ರೇಷ್ಠವಾದ ಗಲ್ ಶಿಕ್ಷೆನ ಇಂಥ ತೆಳ್ಳನ ಮನುಷ್ಯನ ಕೊಳ್ಳಿಗೆ ಹಾಕಿದ್ರೆ ಅದ್ರ ಕಿಮ್ಮತ್ತೇನಾಗ್ಬೇಕು, ಅದ್ರ ಕಿಮ್ಮತ್ತು. ಅದಕ್ಕೆ ಹಾಕೋದಿದ್ರು ಒಬ್ಬ ಚಲೋವಂಗ ಹಾಕೊಂಡ್ರಿ. ಕುಂತು ವಿಚಾರ ಮಾಡಿದ ರಾಜ, ಹೌದಲ್ಲ ಈ ತೆಳ್ಳನ ಅದ, ನೀವು ಇವಂಗೆ ಹಾಕಿದ್ರೆ ಅದ್ರ ಕಿಮ್ಮತ್ತು ಕಡಿಮೆ ಆಕೈತಲ್ಲ, ನೀವು ಹೋಗಲೆ ಚಲೋ ಯಾವದನ್ನು ನೋಡ್ಕೊಂಬರ್ರಿ ಅಂದ್ರು. ನೋಡಾಕ ಬಂದರು, ಸುತ್ತು ಹೊಡೆದು ನೋಡಿದ್ರು. ಕುಂತಿದ್ದೀವ ಪಿಚಕ್ ಮಗ ರುಮಾಲು ಸುತ್ತಕೊಂಡ ಎಲ್ಲಡಿಕ್ಕಿ ಉಳ್ಕೊಂತ ಕುಂತಿದ್ದ. ನೋಡಿದ್ರು ಅವರು, ಚಲೋ ಸಿಕ್ಕ ನೀವ, ಇಂಥವಂಗೆ ಗಲ್ಲು ಹಾಕಿಬಿಟ್ರೆ ನಮ್ಮ ರಾಜ್ಯದಲ್ಲಿ ಇದು ಒಂದು ದಾಖಲೆ ಆಕೈತೆ ಅಂದ್ರೆ ಅವ್ರು ತೊಗೊಂಡು ಹೋದ್ರು. ನೀನು ರಾಜರ ಕರೆಯಕತ್ತಾರ ಬಾರಪ್ಪ ಅಂತಂದ. ಅವ ಅಂದ, ನನ್ನ ಯಾಕೆ ಕರೆಯಕತ್ತಾರೋ ಅಂದ್ರು. ಅದೇನು ಗೊತ್ತಿಲ್ಲ, ಬಹುಶಃ ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಇವ್ರ ಕಣ್ಣಿಗೆ ಕಂಡಿರ್ಬೇಕು, ಮತ್ತು ಮೊದಲ ಒಂದು ದುಡ್ಡು ಕೊಟ್ಟರೆ ಎಲ್ಲ ಪುಗ್ಸೆಟ್ಟಿ ಸಿಗ್ತೈತಿ ಅಂದ್ರೆ ಬಹುಶಃ ನನ್ನ ಕಷ್ಟ ಸುಖಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೇಳಾಕ ಕರೆದಾನ ರಾಜ ಅಂತ ಕಾಣುತ್ತಂತ ಇವ ಜಿಕ್ಕೊಂತ ನಾವು ಹಾದ. ಇವನು ದೂರದಿಂದ ನೋಡಿದ ಮಂತ್ರಿ ರಾಜ, ಚಲೋ ವ್ಯಕ್ತಿ, ಇವನಿಗೆ ಗಲ್ಲು ಹಾಕಿದ್ರೆ ಕಿಮ್ಮತ್ತು ಹೆಚ್ಚಾಕೈತೆ ನಮ್ಮ ರಾಜ್ಯದಂದ್ರೆ. ನಿನಗೆ ಗಲ್ಲು ಅಂದ. ನಡಿಗೆ ಬಿಟ್ಟಿವ, ನನಗೆ ಯಾಕೆ ಗಲ್ಲು ಪ್ರಭು ಅಂದವ. ಯಾಕಂದ್ರೆ ಇಂಥವ್ರು ಗ್ವಾಡಿ ಬಿದ್ದತಿ, ಇಂಥವ್ ಸತ್ತಾನ, ಇಂಥವ್ ಗ್ವಾಡಿ ಯಾಸಿ ಕಟ್ಟ್ಯಾನ, ಇಂಥ ಕಡ್ಯಾಡಾಳ, ಇವನಿಗೆ ಮಾಡಿ ಕೊಡೋಕ್ಕಾಗಿಲ್ಲ, ಇವ ತೆಳಗದಾನ, ಅದಕ್ಕೆ ನಿನಗೆ ಹಾಕ್ತೀವಿ ಅಂದಾಗ ಅವ್ನು ಗೊತ್ತಾಯ್ತು. ಯಾವನೋ ಒಬ್ಬ ಗ್ವಾಡಿ ಕಟ್ಟುವಾಗ ಯಾವನೋ ಬಿದ್ದು ಸತ್ರ ಎಲ್ಲಾರನ್ನೂ ಬಿಟ್ಟು ನನಗೆ ಬರ್ತೈತಿ ಅಂದ್ರೆ ಇವನಿಗೆ ಬುದ್ಧಿ ಹೇಳಕತ್ರ ತಿಳ್ಕೊಳ್ಳೋ ಮಟ್ಟದ ರಾಜ ಇವಲ್ಲ. ಮೊದಲ ಗುರು ಹೇಳಿ ಹೋಗ್ಯಾನ, ಇದು ಎಷ್ಟು ಸುಖ ಐತಿ ಎಲ್ಲ ಒಂದದಿಂದಾಗನ ತಿರುಗತತಿಲೇ, ನಿಂದ್ರಬೇಡಿ ಜಗದಾಗ ಅಂದಾನ. ಗುರುವಿನ ಮಾತು ಕೇಳಾರ್ದ ನಾನು ತಿಂದು ಕ್ವಾಣ ಆಗೀನಿ, ಮತ್ತು ಚಲೋ ಸಿಕ್ಕಿನಿ, ಮತ್ತು ಅದಕ್ಕೆ ನನ್ನ ತೊಗೊಂಡ್ಬಂದಾರ ಇವರು, ಹ್ಯಾಂಗೆ ಪಾರಾಗೋದು ನಾನು, ಇನ್ನು ಇವ್ರಿಗೆ ಬುದ್ಧಿ ಹೇಳಕತ್ರ ಇವ ಮೊದಲ ಅಜ್ಞಾನಿಗಿಡಿ ರಾಜ, ಅವಿವೇಕಿ ಮಂತ್ರಿ, ನನ್ನ ಕುತ್ತಿಗೆಗೆ ಮಾತ್ರ ಹಾಗಬೇತ್ತು. ಇಟ್ಟು ದಿವಸ ನಾನು ಉಂಡು ಸುಖ ಎಲ್ಲ ಒಂದದಿಂದಾಗ ತೊಳ್ಕೊಂಡು ಹೋತು, ಇನ್ನು ಹೆಂಗೆ ನಾ ಪಾರಾಗೋದು ಅಂದ. ಹಾಕ್ರಿ ಇವನು ಜೈಲಿಗೆ, 3 ದಿವಸಕ್ಕೆ ಗಲ್ ಶಿಕ್ಷೆ ನೇಮಕ ಮಾಡ್ರಿ ಅಂದ. ವಿಚಿತ್ರ ಅಂತಂತಂದ್ರೆ ಇವನು ಗುರುವಿಗೆ ಎಚ್ಚರ ಆತಂತ. ಏನು ಮಾಡಿಂದ ಏನು ಶಿಷ್ಯ 3 ವರ್ಷ ಆಯ್ತು, ನೋಡೋಣ ಅಂತೇಳಿ ಹೊಳ್ಳಿ ಗುರು ನೋಡಕ್ಕೆ ಬಂದಂತ. ನೋಡಾಕೆ ಬಂದ ಮೇಲೆ ಈ ಜಗದಾಗ ಒಬ್ಬ ಶಿಷ್ಯ ಇದ್ನಲ್ಲಿ ಎಲ್ಲಿ ಅದಾನಂದ್ರೆ, ಗೊತ್ತಿಲ್ಲನ ಅವ್ರಿಗೆ, ನಾಳೆ ಬೆಳಗ್ಗೆ ಹರಿದ್ರೆ ಗಲ್ಲ ಐತೆ ಅವ್ರಿಗೆ ಅಂದ್ಬಿಟ್ಲೆ ಗೊತ್ತಾಗೈತಿ ಗದ್ದಲ ಐತೆ ಅನ್ನೋದು. ನೋಡೋನು ಪಾಪ, ಮತ್ತು ಶಿಷ್ಯನ ಮೇಲೆ ಗುರುವಿಂದ ಅಂತಃಕರಣಲ್ಲ ಅಂತೇಳಿ ಗುರು ಶಿಷ್ಯನ ನೋಡಾಕು ಅಂದಂತ. ಏನು ಮಾಡಾಕತ್ತೀವೋ ಶಿಷ್ಯ ಅನ್ನೋದು ಜೋರಾಗ ದೊಡ್ಡ ತರಿ ತೆಗೆದು ಅಂತ, ಗುರುವೇ ನಿಮ್ಮ ಮಾತು ಕೇಳಿದ್ರಿ, ಶರೀರಕ್ಕೆ ಸುಖ ಕೊಡೋ ಜಾಗದಾಗ ಇರಬಾರ್ದಲೇ, ಇದು ಭಾಳ ಒಂದು ದಿನ ದುಃಖ ಕೊಡ್ತೈತಿ, ಇದು ಹರಾಮದ್ದು ಸಿಗೋ ಜಾಗ. ಯಾವಾಗ ಹೋಗಿ ಇವ ಹಗಲ್ನ್ಯಾಗ ಮಲ್ಕೊಳಕ್ಕೆ ಹಚ್ಚಾನ, ರಾತ್ರಿ ಒಳಗೆ ಬಾಳೆ ಮಾಡಕ್ಕೆ ಹಚ್ಚಾನ ಅಂದ್ರೆ ಇವ ಅವಿವೇಕ ಅದಾನ, ಇಲ್ಲಿ ಇರಬಾರ್ದು ಅಂತ ಅಂದ್ರಿ ನೀವು. ನಿಮ್ಮ ಮಾತು ಕೇಳಾರ್ದ ನಾನು ಇಲ್ಲೇ ಉಳ್ಕೊಂಡೆ, ಸುಖದ ಸುಪ್ಪತ್ತಿಗೆ ಮ್ಯಾಗ 3 ವರ್ಷ ತಿಂದು ಹಿಂಗಾದೆ, ಯಾವನೋ ಸತ್ತು ತಪ್ಪಿಗೆ ಯಾರಿಗೋ ಗಲ್ಲು ಬೀಳಕತ್ತತ್ರಿ ಗುರುವೇ, ಬುದ್ಧಿ ಹೇಳಕ್ಕೂ ಆದ್ರೆ ಕೇಳಲಾರ್ದಷ್ಟು ಮಟ್ಟಕ್ಕೆ ರಾಜ ಅದಾನ, ನನಗೆ ಸಾವು ಬಂತು, ನಿಮ್ಮ ಮಾತು ಕೇಳಾರ್ದ ನಾ ತಪ್ಪು ಮಾಡಿದೆ, ನಾನು ಪಾರು ಮಾಡ್ರಿ ಅಂದ. ಹಂಗಾರ ಒಂದು ಕೆಲಸ ಮಾಡಿ, ನಾಳೆ ಎಷ್ಟೊತ್ತಿಗೆ ಗಲ್ಲದ, ಮುಂಜಾನೆ 10ಕ್ಕೆ ಹೇಳ್ಯಾರಿ, ಅವಾಗ ಗಲ್ಲು ಹಾಕುವಾಗ ನೀನು ಕೊನೆ ಆಸೆ ಏನಂತ ಕೇಳ್ತಾರೆ, ನಾನು ಗುರುಗಳು ನೋಡ್ಬೇಕಾಗೈತಿ ಅಂತ ನೀ ಹೇಳೋ ಅಂತಂತಂದ್ರು. ಆಯಿತು, ಗುರುಗಳು ನೋಡ್ಬೇಕಾಗೈತಿ. ಕೊನೆ ಆಸೆ ಏನಂತ ಕೇಳಿದಾಗ ನಾನು ಗುರುಗಳು ನೋಡ್ಬೇಕಾಗೈತಿ ಅಂದಾಗ ಗುರು ಹೇಳಿದ್ರು ಒಂದು ಯುಕ್ತಿ, ಅವ್ರು ಗಲ್ಲು ನಿನಗೆ ಹಾಕಕತ್ತಾಗ ನಾ ಬಡ್ಕೊತೀನಿ, ಮೊದಲು ನನಗೆ ಕೋಳಿಗೆ ಹಾಕ್ರಿ ಅಂತ ನಾ ಅಂತೀನಿ. ನೀ ಏನನ್ನೋ ಅವ್ರಿಗೆ ಹಾಕಬೇಡ್ರಿ, ಮೊದಲು ನನಗೆ ಕೋಳಿಗೆ ಹಾಕಂತ ನೀ ಅನ್ನು. ಹಿಂಗೆ ಇಬ್ಬರು 10 ಸಲ ಜಗಳಾಡೋನು, ಮುಂದಿಂದು ನೋಡೋಣ ಅಂತ ನಾ ಎಲ್ಲ ಹೇಳ್ತೀನಿ ಅಂತಂತಂದ್ರು. ಆಯಿತು, ಗುರು ಶಾಣೆ ಇದ್ದ, ತಿಳುವಳಿಕೆ ಇದ್ದಾವಿದ್ದ ಅಂದ್ರೆ ಮತ್ತೆ ಒಂದ ರಾತ್ರಿಗೆ ಜಗ ಬಿಟ್ಟಿನಲ್ಲಿ. ಇದು ಶಿಷ್ಯ ಅಜ್ಞಾನಿಗೆ ಹಿಡಿತು, 3 ವರ್ಷ ಉಳ್ಕೊಂಡು ಹಗ್ಗಕ್ಕೆ ಗೋಣು ಕೊಡಾಕತ್ತಿದ್ದು. ಆಶ್ಚರ್ಯ ಅಂದ್ರೆ ಹಗ್ಗ ರೆಡಿ ಆಯ್ತು, ರಾಜ ಬಂದು ಕುಂತ, ಎಳೆಯವ್ರು ಬಂದರು, ಹಗ್ಗ ನೇಣಿ ಕೆಳಗೆ ಬಿಟ್ಟರು. ಗುರುವಿನ ನೋಡೋ ಇಚ್ಛೆ ಆಗೈತೆ ಅಂತ ಗುರುವಿನ ಕರ್ಕೊಂಬಂದರು. ಗುರು ಅನ್ನಕತ್ತ, ಅವಂಗೆ ಹಾಕಬೇಡ್ರಿ, ಮೊದಲು ನನಗೆ ಹಾಕ್ರಿ.
ಅವ್ರಿಗೆ ಹಾಕಬೇಡ್ರಿ ಮೊದಲು ನನಗೆ ಹಾಕಿರತ್ತೆ ಶಿಷ್ಯ ಅನ್ನಕತ್ತ. ಒಮ್ಮೆ ಇವ್ರ ಅಂತ್ಯಕ್ಕೆ ಹಗ್ಗ ಒಯ್ಯೋರು, ಒಮ್ಮೆ ಇವ್ರ ಅಂತ್ಯಕ್ಕೆ ಹಗ್ಗ ಒಯ್ಯೋರು. ಹಿಂಗೆ ಒಂದು 10 ಸಲ ಆದಾಗ ರಾಜ ಅಂತಾನೆ, ಹೌದಾ ನಿಮಗೆ ಸಾಯುವುದಂದ್ರೆ ಅಷ್ಟು ಖುಷಿ ಐತೇನಂತ ಕೇಳಿದ. ಹಂಗೇನಿಲ್ರಿ ಪ್ರಭುಗಳ, ಅವ 20 ವರ್ಷ ನನ್ನ ಸೇವಾ ಮಾಡ್ಯಾನ ಗುರು ಅಂತಾನೆ. 20 ವರ್ಷ ನನ್ನ ಸೇವಾ ಮಾಡ್ಯಾನವ. ಅವ ಏನಾರು ದೌಡ ಸತ್ತಂದ್ರೆ ಅವ ಗುರು ಆಗಿ ಹುಡ್ತಾನ, ಮತ್ತು ನಾ ಅವನು ಚಾಕ್ರಿ ಮಾಡ್ಬೇಕಾಕತಿ. ಅದಕ್ಕೆ ನನಗೆ ಮೊದಲು ಹಾಕಿಬಿಟ್ರೆ ನಾನಾ ದೌಡ ಸಾಯ್ತೀನಿ, ಮತ್ತು ನಾನಾ ಹೊಳ್ಳಿ ಗುರು ಹಾಕಿ ನಾವು ಮತ್ತೆ ಶಿಷ್ಯ ಆಗಿ ಬರ್ತಾನಂದ್ರೆ ಹಿಂಗೂ ಐತಿ ಅಂತಂದ ರಾಜ. ಹಿಂಗೂ ಇರ್ತೈತೆನಿದಂದ, ಹಂಗೂ ಐತ್ರಿ ಅದು. ಹಂಗಾರೆ ನೀನೂ ಬೇಡ ನನಗೆ ಹಾಕ್ರಿ ನಾವು. ಏನಂದ? ನೀನೂ ಬೇಡ ಹೊಳ್ಳಿ ನನಗೆ ಹಾಕ್ರಿ ಅಂದ. ತಡ ಮಾಡಬೇಡ ಮಂತ್ರಿ, ಮತ್ತು ನೀ ಹಿಂದಗಡೆ ದೌಡ ಸತ್ತು ನೀ ರಾಜ ಆದ್ರೆ ನಾನು ನಿನಗೆ ಮಂತ್ರಿ ಆಗ್ಬೇಕಾಕತಿ, ಮೊದಲು ನನಗೆ ಹಾಕಂತಂದ. ಬಡ ಹಾಕಿದ್ರು, ಜಗ್ಗಿದ್ರು, ತಾನು ಶೆಟದು. ನೋಡ್ರಿ ಎಂಥ ವಿಚಿತ್ರ ಇದೆ. ಅದಕ್ಕೆ ಅಜ್ಞಾನದ ಕೈಯಾಗ, ಅವಿವೇಕಿ ಕೈಯಾಗ ಸಿಕ್ಕರೆ ಯಾವುದಿಲ್ಲಿ ಅಜ್ಞಾನ ಅನ್ನೋ ಅಂಧಕಾರದ ಪಟ್ಟಣ ಅಂದರೆ ಶರೀರ ಅನ್ನೋದೇ ಅಂಧಕಾರದ ಪಟ್ಟಣ, ಈ ದೇಹನ ಅಂಧಕಾರದ ಪಟ್ಟಣ. ಇದರೊಳಗೆ ಅವಿವೇಕಿ ಮಂತ್ರಿ ಯಾರಂದ್ರೆ ಮನಸ್ಸನ್ನವನ ಅವಿವೇಕಿ ಮಂತ್ರಿ, ಜೀವಾತ್ಮನವನ ಅಜ್ಞಾನಿಗಿಡಿ ರಾಜ. ಇವನ ಕೈಯಾಗಿರೋ ಸಿಪಾಯಿಗಳು ಯಾರಂದ್ರೆ ಬುದ್ಧಿ, ಚಿತ್ತ, ಅಹಂಕಾರ. ಇವ ಒಂದೊಂದು ನಮೂನಿ ಚಾಡಿ ಬಂದು ಹೇಳ್ತಾವಂತ. ಸುಖಕ್ಕೆ ಒಳಗಾಗುವಂದ್ರೆ ಕಣ್ಣ, ಕಿವಿ, ಮೂಗು, ನಾಲಿಗೆ, ಚರ್ಮ ಇಲ್ಲಬಾರದ್ದು ಬಯಸ್ತಾವಂತ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇಲ್ಲಿ ಗುರು ಯಾರಂದ್ರೆ ವಿವೇಕ ಅನ್ನುವಂಥ ಗುರು, ಅವನೇ ಜ್ಞಾನಿ. ಆ ವಿವೇಕ ಅನ್ನುವಂಥ ಗುರು, ಆತ್ಮಜ್ಞಾನಿ ಅನ್ನುವಂಥ ಗುರು ಜೀವಾತ್ಮ ಅನ್ನುವಂಥ ಶಿಷ್ಯನಿಗೆ ಹೇಳ್ತಾನಂತ, ಭಾಳ ದಿನ ಈ ಅಜ್ಞಾನ ಅಂಧಕಾರದ ಪಟ್ಟಣದಾಗ ಮಲ್ಕೊಂಡು ಶರೀರ ಸುಖಕ್ಕೆ ಮೈ ಮರಿಬೇಡ, ಮುಂದೆ ನಾನಾ ಥರದ ರೋಗಗಳು ಬಂದು ನಿನ್ನ ಓದ್ಬಿಡ್ತಾವ ಮತ್ತು ಭವಕ್ಕೆ ಕಾರಣಕ್ಕಿದೆ. ಅದಕ್ಕೆ ಅರಿವಿನ ಮುಖದಿಂದ ಬಂದು ಅಜ್ಞಾನದಿಂದ ಜ್ಞಾನದ ಕಡೆ ಬಾ. ಈ ಬುದ್ಧಿ, ಮನ, ಚಿತ್ತಗಳನ್ನು ಗುರುವಿನಲ್ಲಿ, ಲಿಂಗದಲ್ಲಿ, ಜಂಗಮದಲ್ಲಿ ಇಡು. ಪಾದೋದಕ ಪ್ರಸಾದವನ್ನು ತಗೋ. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನು ಮೆಚ್ಚಿ ಹೋಗಬೇಡ. ಅಲ್ಲಿ ಕಣ್ಣಿನಿಂದ ಶರಣರನ್ನು ನೋಡು, ಕಿವಿಯಿಂದ ಮಹಾತ್ಮರ ನುಡಿಗಳನ್ನು ಕೇಳು, ಕೈಯಿಂದ ಒಳಿತನ್ನೇ ಮುಟ್ಟು, ಕಾಲಿಂದ ನೆಟ್ಟಗಿದ್ದಾಗ ಒಳ್ಳೆಯ ಜಾಗದಾಗ ಕುಂದರು. ಇದಕ್ಕೆ ಅಜ್ಞಾನದ ಸುಖ ಕಲಿಸಬೇಡ, ಇದು ಮುಂದೆ ಮೃತ್ಯುವಿಗೊಳಗಕತಿ. ನಾಲಿಗೆ ಬಯಸಿದ್ದನ್ನು ತಿನ್ನಿಸಬೇಡ, ಬುದ್ಧಿ ವಿಚಾರ ಮಾಡಿದ್ದನ್ನು ಮಾಡಿ ಕೇಡು ಬಯಸಬೇಡ. ಇವೆಲ್ಲ ಒಂದು ದಿನ ನಾಳೆ ನಿನ್ನ ಮೂಲ ಗುಂಪು ಮಾಡ್ತಾವಂತೇಳಿ ಒಳಗಿದ್ದಂಥ ವಿವೇಕ ಅನ್ನುವಂಥ ಗುರು ಜೀವಾತ್ಮ ಅನ್ನುವಂಥ ಶಿಷ್ಯನಿಗೆ ಹೇಳ್ತಾನ. ಇವ ಕೇಳಿದ್ರೆ ಚಲೋ ಆಕತಿ ಅಂತ, ಕೇಳಲಿಲ್ಲ ಅಂತಂತಂದ್ರೆ ಕೊನೆಗೆ ತಾನ ತನ್ನ ಹಗ್ಗ ತನ್ನ ಕೊಳಗೆ ಹಾಕೊಂಡು ತಾನ ಸಾಯು ಪಾಳೆ ಬರ್ತತೆ ಅಂತ.